ಬದುಕಲ್ಲಿ ನೋವು, ನಲಿವು, ಸುಖ, ದುಃಖ ಎಲ್ಲವೂ ಇದ್ದೇ ಇರುತ್ತೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ನಡೆದಾಗ ಆ ಘಟನೆಗಳು ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡ್ಬಿಡತ್ತೆ. ಅಯ್ಯೋ, ನಮ್ಮ ಬದುಕಲ್ಲಿ ಯಾಕಪ್ಪ ಹೀಗಾಯ್ತು ಅನ್ನುವಂತಹ ಕೆಲವೊಂದು ಘಟನೆಗಳಿಗೆ ಉತ್ತರನೇ ಇರುವುದಿಲ್ಲ. ಪ್ರಶ್ನೆಗಳನ್ನ ಹಾಕ್ತಾನೆ ಹೋಗ್ತೀವಿ, ಪ್ರಶ್ನೆಗಳು ಉದ್ಭವಿಸ್ತಾನೆ ಇರ್ತವೆ. ಅಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಕಾರ್ಯಕ್ರಮವೇ ಫಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ. ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಮೋಹಿನಿ ತಜ್ಞರು ಹಾಗೇನೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ. ನಮಸ್ತೆ. ಸರಳ ಜೀವನ ಟಿವಿಯ ವಾಹಿನಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ಇನ್ನು ಮತ್ತೊಬ್ಬರು ಕಾರ್ಯಕ್ರಮದಲ್ಲಿದ್ದಾರೆ. ಫಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯ ಥೆರಪಿಸ್ಟ್ ಆಗಿರುವಂತಹ ಶಶಿಧರ್ ಅವರು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ. ಸೊ ನಾನು ಆರಂಭದಲ್ಲೇ ಒಂದು ಮಾತನ್ನ ಹೇಳಿದೆ, ಬದುಕಲ್ಲಿ ನೋವು, ನಲಿವು, ಸುಖ, ದುಃಖ ಎಲ್ಲವೂ ಇದ್ದೇ ಇರುತ್ತೆ. ಆದ್ರೆ ಕೆಲವೊಂದು ಘಟನೆಗಳು ಮನಸ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅಂತಹ ಘಟನೆಗಳನ್ನ ನಾವು ಮೆಲ್ಕ್ ಹಾಕ್ತಾನೆ ಇರ್ತೀವಿ, ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀವಿ. ಒಳ್ಳೇದೇ ಆಗಿರ್ಬೋದು ಅಥವಾ ಕೆಟ್ಟದ್ದು ಆಗಿರ್ಬೋದು. ಯಾಕೆ ಹೀಗಾಯ್ತು, ಏನಾಯ್ತು ಅಂತ. ಇದಕ್ಕೆಲ್ಲ ಮೋಸ್ಟ್ಲಿ ಈ ಕಾರ್ಯಕ್ರಮ ಉತ್ತರವನ್ನ ಕೊಡಬಹುದು ಅಂತ ಅನ್ಕೋತೀನಿ. ಏನ್ ಹೇಳ್ತೀರಿ ಗುರುಜಿ? ಅನ್ಕೋಬಹುದು. ಯದ್ಭಾವಂ ತದ್ಭವತಿ. ಖಂಡಿತ. ಓಕೆ, ಮೊದಲನೇದಾಗಿ ನೇರವಾಗಿ ಬರುವಂತ ಪ್ರಶ್ನೆ ಅಂತ ಹೇಳಿದ್ರೆ ಪಾಸ್ಟ್ ಲೈಫ್ ಅನ್ನೋದಿದೆಯಾ ಅಂತ ಏನಂತೀರಿ? ಈ ಪ್ರಶ್ನೆ ಎಲ್ರಿಗೂ ಹುಟ್ಟುತ್ತೆ. ಇದಕ್ಕೆ ನಾನು ಹೇಳುವುದೇನಂತಂದ್ರೆ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ ನಮ್ಮ ಪ್ರಾಚೀನ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಅಂದ್ರೆ ನಮ್ಮ ಇವತ್ತಿನ ಏನು ಒಂದಷ್ಟು ಸಮಸ್ಯೆಗಳಿದೆ, ಮನೋದೈಹಿಕ ಅಥವಾ ಸೈಕೋಸೊಮೆಟಿಕ್, ಈ ತರ ಒಂದು ಸಮಸ್ಯೆಗಳಿಗೆ ಮೆಡಿಸಿನಲ್ ಆಗಲಿ ಅಥವಾ ಔಷಧಿ ತಗೊಳ್ಳೋದು, ಮಾತ್ರೆ ತಗೊಳ್ಳೋದು, ಇಂಜೆಕ್ಷನ್ ನಲ್ಲಿ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಮನಸ್ಸಿನ ಮೂಲಕ್ಕೆ ಹೋಗ್ಬಿಟ್ಟು ಅದಕ್ಕೆ ಬೇರು ಚಿಕಿತ್ಸೆ ಆಗಬೇಕು, ರೂಟ್ ಥೆರಪಿ ಆಗಬೇಕು. ಅವಾಗ ಮಾತ್ರ ಅವುಗಳನ್ನ ನಾವು ಎಲಿಮಿನೇಟ್ ಮಾಡಬಹುದು ಅಂತ. ಈಗ ಎಷ್ಟೋ ಸಮಸ್ಯೆಗಳು, ಈಗ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತಂದ್ರೆ ಕನ್ನಡದಲ್ಲಿ ಪೂರ್ವಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ ಅಂತ ನಾವು ಕರಿತೇವೆ ಅದನ್ನು. ಸೊ ಈ ಥೆರಪಿಯಲ್ಲಿ ನಾವು ಮನಸ್ಸಿನ ಆಳದಲ್ಲಿರ್ತಕ್ಕಂಥ ನೆನಪಿನ ಮಟ್ಟಕ್ಕೆ ಹೋಗ್ಬಿಟ್ಟು ಆ ವ್ಯಕ್ತಿಯ ಇವತ್ತು ಪ್ರೆಸೆಂಟ್ ಸಫರಿಂಗ್, ವರ್ತಮಾನದ ಅವನ ನರಳಾಟ ಏನಿದೆ ಅದಕ್ಕೆ ಮೂಲ ತಿಳ್ಕೊಂಡು ಆ ಮೂಲಕ್ಕೆ ಚಿಕಿತ್ಸೆ ಮಾಡಿದಾಗ ಈ ದೇಹದಲ್ಲಿರ್ತಕ್ಕಂಥ ನರಳಾಟಗಳು ಹೋಗ್ತವೆ. ಸೊ ಇದರಿಂದ ಎಷ್ಟೋ ಸಮಸ್ಯೆಗಳಿಂದ ನಾವು ಈಚೆ ಬರ್ಬೋದು ಅಂತ ಈ ಪ್ರಾಕ್ಟೀಸ್ ಹೇಳ್ತದೆ. ಇವತ್ತಿನ ಜನಮಾನಸದ ಒಂದು ನೇರ ಪ್ರಶ್ನೆನ ಕೇಳೋದಾದ್ರೆ ಎಲ್ಲದಕ್ಕೂ ಆಧಾರವನ್ನ ಕೇಳ್ತಾರೆ. ನೀವು ಸೈಂಟಿಫಿಕ್ ರೀಸನ್ ಕೊಡ್ತೀರಾ ಅಥವಾ ಆಧಾರ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ನಿಮ್ಮ ಕ್ಲಾರಿಫಿಕೇಶನ್ ಏನು ಅಂತ? ಈ ಸೈನ್ಸ್ ನಮ್ಮ ದೇಶದಲ್ಲೇ ಹುಟ್ಟಿದ್ದು, ಅತಿ ಪುರಾತನವಾದ ಪ್ರಾಚೀನವಾದ ಒಂದು ವಿದ್ಯೆ ಇದು. ಇದನ್ನು ನಮ್ಮ ಪ್ರಾಚೀನ ಋಷಿಮುನಿಗಳು ಪರಾವಿದ್ಯೆ, ಋಷಿವಿದ್ಯೆ, ಆತ್ಮವಿದ್ಯೆ, ಪ್ರಾಣವಿದ್ಯೆ, ಹೀಗೆ ಸಂಮೋಹಿನಿ ವಿದ್ಯೆ ಅಂತ ಕರಿತಾ ಇದ್ರು. ಚರಕ ಸಂಹಿತೆಯಲ್ಲಿ ಇದರ ಉಲ್ಲೇಖ ಇದೆ. ಅಂದ್ರೆ ನಮ್ಮ ದೇಶದ್ದೇ ಪ್ರತಿ ಪ್ರಸವ್ ಅಂತ ಒಂದು ಶಬ್ದ ಬಳಸ್ತಾರೆ ಅವರು. ಸಂಮೋಹಿನಿ ಮತ್ತು ಈ ರಿಗ್ರೆಷನ್ ಥೆರಪಿ ನಮ್ಮಲ್ಲಿ ಬಳಕೆ ಇತ್ತು ಅನ್ನೋದಕ್ಕೆ ಆಧಾರಗಳಿದೆ. ಸೊ ನಮ್ಮ ದೇಶದಿಂದ ಎಲ್ಲಾ ವಿಜ್ಞಾನಗಳು ಹೇಗೆ ವಿದೇಶಕ್ಕೆ ಹೋದವೋ, ಯೋಗಶಾಸ್ತ್ರ, ಬೇರೆ ಅನೇಕ ಶಾಸ್ತ್ರಗಳು ಹೋದವೋ, ಹಾಗೆ ಈ ಸೈನ್ಸ್ ಕೂಡ ಹೊರದೇಶಕ್ಕೆ ಹೋಗಿ ಅಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಸಂಶೋಧನೆಗೊಳಪಟ್ಟು ಮತ್ತೆ ನಮ್ಮ ದೇಶಕ್ಕೆ ಬಂದಿದೆ. ಇದು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅನ್ನುವ ಹೆಸರಿಂದ ಇದು ವಿಪರ್ಯಾಸ ಅಂತೀರೇನೋ? ಹೌದೌದು. ಪ್ರತಿ ಪ್ರಸವ್ ಅಂತ ಶಬ್ದ ಬಳಸ್ತಿದ್ರು. ಎಲ್ಲೋ ಹೋಗಿ ಮತ್ತೆ ವಾಪಸ್ ನಮ್ಮಲ್ಲಿಗೆ ಬರ್ತಾ ಇದೆ ಇದು. ಸೇಮ್ ನೀವ್ ಹೇಳ್ದಂಗೆ ಈ ಸೈನ್ಸ್. ಬಟ್ ಏನಾಗುತ್ತೆ ಅಂದ್ರೆ, ಎಲ್ಲಾದ್ರೂ ಸನಾತನ ಧರ್ಮದಲ್ಲಿದ್ಯಾ, ನಮ್ಮ ಧರ್ಮದಲ್ಲಿತ್ತ ಅಂತ ಒಂದು ಪ್ರಶ್ನೆಗಳಿಗೆ ಮೇ ಬಿ ಈ ಪಾಸ್ಟ್ ಲೈಫ್ ಅಂತ ಹೇಳ್ಬೇಕಾದ್ರೆ ಈಗ ಪಾಶ್ಚಿಮಾತ್ಯದಿಂದಾನೇ ಬಂದಿರೋದು ಅನ್ನುವಂತಹ ಭಾವನೆ ಇರೋದ್ರಿಂದ ಈ ಋಷಿ ಪರಂಪರೆಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಅಲ್ಲ, ತುಂಬಾ ಜನಕ್ಕೆ ಹುಟ್ಟುವ ಪ್ರಶ್ನೆ ಏನು ಅಂತಂದ್ರೆ, ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅನ್ನುವ ಈ ಒಂದು ವಿಶೇಷವಾದ ಚಿಕಿತ್ಸೆ ಈಗ ಏನು ತುಂಬಾ ಪಾಪ್ಯುಲರ್ ಆಗಿದೆ, ಇದು ನ್ಯೂ ಏಜ್ ಥೆರಪಿ ಅಂತ. ಇದು ನಮ್ಮ ದೇಶದ ಅಥವಾ ವಿದೇಶದ ಅಂತ? ನಮ್ಮ ದೇಶದಲ್ಲಿ ಹುಟ್ಟಿದ್ರು ಕೂಡ ವಿದೇಶಗಳಲ್ಲಿ ತುಂಬಾ ಜನ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಶ್ನೆ ಏನು ಹುಟ್ಟುತ್ತದೆ ಅಂತಂದ್ರೆ, ಇದು ಹಿಂದೂ ಧರ್ಮದ ಕಲ್ಪನೆನಾ ಅಥವಾ ಎಲ್ಲಾ ಧರ್ಮಗಳಲ್ಲಿ ಪುನರ್ಜನ್ಮ ಅನ್ನೋದು ಇದೆಯಾ ಅಂತ. ಇದಕ್ಕೆ ನಾನು ಹೇಳೋ ಉತ್ತರ ಏನು ಅಂತಂದ್ರೆ, ಇತ್ತೀಚಿನ ಮನೋವಿಜ್ಞಾನಿಗಳು ಇದರ ಮೇಲೆ ವ್ಯಾಪಕವಾದಂತಹ ಸಂಶೋಧನೆ ಮಾಡಿ, ಅದರಲ್ಲಿ ಮುಖ್ಯವಾಗಿ 40 ವರ್ಷ ಇದರ ಮೇಲೆ ಸಂಶೋಧನೆ ಮಾಡಿದಂತಹ ಇಯಾನ್ ಸ್ಟಿವನ್ಸನ್ ಹೇಳ್ತಾನೆ, ಈ ಪುನರ್ಜನ್ಮ ಅಂತಕ್ಕಂಥದ್ದು ಪ್ರಪಂಚದಾದ್ಯಂತ ಏನು
ಧರ್ಮಗಳಿದೆ, ಆ ಎಲ್ಲಾ ಧರ್ಮಗಳಲ್ಲಿ ಕಂಡು ಬಂದಿವೆ ಅಂತಹ ಒಂದು 2000 ಡಾಕ್ಯುಮೆಂಟ್ ಅವನು ಮಾಡಿದ್ದಾನೆ. ಇಸ್ಲಾಂ ಅಲ್ಲಿ ಮಾಡಿದ್ದಾನೆ, ಸಿಖ್ ಧರ್ಮದಲ್ಲಿ ಮಾಡಿದ್ದಾನೆ, ಜೈನ್ ಧರ್ಮದಲ್ಲಿ ಮಾಡಿದ್ದಾನೆ, ಬುದ್ಧಿಸಂ ಅಲ್ಲಿ ಮಾಡಿದ್ದಾನೆ, ಹಾಗೆ ಉಳಿದ ಎಲ್ಲ ಧರ್ಮಗಳಲ್ಲಿ ಕೂಡ ಇದೆ. ಮುಖ್ಯವಾಗಿ 6 ರಿಂದ 8 ವರ್ಷದ ಮಕ್ಕಳು ತಮ್ಮ ಪೂರ್ವ ಜನ್ಮವನ್ನ ಹಾಗೆ ಸ್ಮರಣೆ ಮಾಡ್ಕೊಳ್ಬಲ್ರು ಅನ್ನೋದು ಅವನ ಸಂಶೋಧನೆ ಹೇಳ್ತದೆ. ಓಕೆ, ಹಾಗೇನೆ ಇಂಥದ್ದು ಯಾವುದೋ ಒಂದು ಸೈನ್ಸ್ ಇದೆ, ಇದನ್ನ ನಾವ್ ಯಾಕೆ ತಗೊಳ್ಬೇಕು, ಇದನ್ನ ಕಲ್ತ್ಕೊಳ್ಳೋದ್ರಿಂದ ಏನ್ ಉಪಯೋಗ ಅನ್ನುವಂತಹ ಪ್ರಶ್ನೆಗೆ ನೀವೇನ್ ಹೇಳ್ತೀರಿ ಗುರೂಜಿ? ಅಂದ್ರೆ ಈ ಪಾಸ್ಟ್ ಲೈಫ್ ಥೆರಪಿ ತೆಗೆದುಕೊಂಡಾಗ ಒಬ್ಬ ಮನುಷ್ಯ ತನ್ನ ಪ್ರೆಸೆಂಟ್ ಲೈಫಲ್ಲಿ ಏನೋ ಒಂದು ಸಫರ್ ಪಡ್ತಾ ಇರ್ತಾನೆ. ಅಂದ್ರೆ ಅದು ಫೈನಾನ್ಷಿಯಲಿ ಇರ್ಬೋದು, ಪ್ರೆಸೆಂಟ್ ಲೈಫಲ್ಲಿ ಅವನ ವ್ಯವಹಾರಿಕ ಬದುಕಿನಲ್ಲಿ ಅಂದ್ರೆ ಆ ಸಮಸ್ಯೆಗೆ ಅವನಿಗೆ ಮೇಲ್ನೋಟಕದಲ್ಲಿ ಪದೇ ಪದೇ ಅದು ರಿಪಿಟೇಷನ್ ಆಗ್ತಾ ಇರುತ್ತೆ. ಆದ್ರೆ ಆ ವ್ಯಕ್ತಿಯನ್ನ ಈ ಒಂದು ಸಮೋವನವಸ್ಥೆಗೆ ಈ ಪಾಸ್ಟ್ ಲೈಫ್ ಥೆರಪಿಗೆ ಒಳಪಡಿಸತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಹಲವಾರು ವರ್ಷಗಳಿಂದ ಅವನಿಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದಿಲ್ಲ. ಅಂದ್ರೆ ಆ ಮನಸ್ಸಿನ ಒಳಗಡೆ ಸುಪ್ತ ಪ್ರಜ್ಞೆಯಲ್ಲಿ ಯಾವುದು ನಿಂತಿರುತ್ತೆ, ಆ ಒಂದು ಅಡೆತಡೆಗಳನ್ನು ಪಾಸ್ಟ್ ಲೈಫ್ ಮೆಮೊರಿಯಲ್ಲಿ ಇರುತ್ತಲ್ಲ, ಆ ಮೆಮೊರಿಯನ್ನ ಹೋಗಿ ಗುರುತಿಸಿದಾಗ ಆ ಮೆಮೊರಿಯಲ್ಲಿ ಯಾವುದು ಅವನಲ್ಲಿ ತಡೀತಾ ಇರುತ್ತಲ್ಲ ಅದನ್ನ ಕ್ಲೆನ್ಸಿಂಗ್ ಮಾಡತಕ್ಕಂಥದ್ದು, ಅದನ್ನ ಈ ಥೆರಪಿಯಲ್ಲಿ ಮಾಡಲಾಗುತ್ತೆ. ಅವಾಗ ಇಷ್ಟು ವರ್ಷಗಳಿಂದ ಅವನು ಎಕ್ಸಾಂಪಲ್ 20 ವರ್ಷದಿಂದ ತಡೆ ಆಗಿರ್ತಕ್ಕಂಥದ್ದು ಈ ಒಂದೆರಡು ಥೆರಪಿಯಲ್ಲಿ ಮಾಡಿದಾಗ ಅದು ಕ್ಲೆನ್ಸಿಂಗ್ ಆಗುತ್ತೆ. ಸೊ ದಟ್ ಹಿ ಕ್ಯಾನ್ ಲೀಡ್ ದ ಹ್ಯಾಪಿ ಲೈಫ್, ಪೀಸ್ಫುಲ್, ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ದೈಹಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳಿದ್ರು ಕ್ಲೆನ್ಸ್ ಆಗುತ್ತೆ ಅಂತ ಅಂದ್ರೆ ಎಲ್ಲಾ ಆರೋಗ್ಯ ಸಮಸ್ಯೆಗಳು ಅಂತಲ್ಲ, ಮನೋದೈಹಿಕ ಸಮಸ್ಯೆಗಳು ಅಂದ್ರೆ ಮನಸ್ಸಿನಲ್ಲಿ ಹುಟ್ಟಿ ದೇಹದಲ್ಲಿ ಅದು ಪರಿಣಾಮ ಬೀಳ್ತಾ ಇರತಕ್ಕಂಥದ್ದು ಕೆಲವೊಂದು ರಿಪೀಟೆಡ್ ಆಗ್ತಾ ಹೋಗುತ್ತೆ. ಮತ್ತೆ ಯಾವುದೇ ಮೆಡಿಕೇಶನ್ಸ್ ಇಂದ ಅದು ಕ್ಯೂರ್ ಆಗಿರೋದಿಲ್ಲ, ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅಲ್ಲಿ ಅದು ನಾರ್ಮಲ್ ಇರತಕ್ಕಂಥದ್ದು ಇರುತ್ತೆ. ಈ ಸಂದರ್ಭಗಳಲ್ಲಿ ಅವನು ಹಲವಾರು ಕಡೆ 4-6 ಕಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರು ಕೂಡ ಪರಿಹಾರ ಸಿಕ್ಕಿರೋದಿಲ್ಲ. ಅಂದ್ರೆ ಈ ಒಂದು ಪಾಸ್ಟ್ ಲೈಫ್ ಥೆರಪಿಗೆ ಒಳಪಡಿಸಿದಾಗ ಅವನ ಸಮಸ್ಯೆಯ ಮೂಲ ಅಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ರೂಟ್ ಕಾಸ್ ಐಡೆಂಟಿಫೈ ಮಾಡಿದಾಗ ಒಂದ್ಸಲ ಆ ರೂಟ್ ಅನ್ನು ರಿಮೂವ್ ಮಾಡಿದಾಗ ಆ ಸಮಸ್ಯೆಗೆ ಶಾಶ್ವತವಾದ ಒಂದು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪಾಸ್ಟ್ ಲೈಫ್ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು. ಈ ಥೆರಪಿ ಅಂದ್ರೇನು, ಈ ಪಾಸ್ಟ್ ಲೈಫ್ ಥೆರಪಿ ಅಂದ್ರೆ ಏನ್ ಡಿಫಿನೇಷನ್ ಅಂತ ತುಂಬಾ ಜನ ತಪ್ಪಾಗಿ ಅರ್ಥೈಸ್ಕೊಂಡಿರೋದೇನಂದ್ರೆ ಪಾಸ್ಟ್ ಲೈಫ್ ಥೆರಪಿ ಅಂತಂದ್ರೆ ಅದು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ. ಅದನ್ನ ಇಟ್ಕೊಂಡ್ರೆ ಏನ್ರಿ ಮಾಡ್ತೀರಾ, ನಿಮ್ಗೆ ಇರೋದೇ ಸಾಲದ ಹಿಂದಿನ ತಿಳ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ಅಂತ. ಹೌದು, ನಮ್ಮ ಯೋಗರಾಜ್ ಭಟ್ರು ಹೇಳ್ತಿದ್ರು, ಹಿಂದಿನ ಜನ್ಮದ ಭವಿಷ್ಯ ಇದು ತಿಳ್ಕೊ, ಮುಂದಿನ ಜನ್ಮದ ಭವಿಷ್ಯ ತಿಳ್ಕೊ, ಈಗಿನ ಜನ್ಮ ಹಾಳಾಗೋಗ್ಲಿ ಅಂತ. ಹೌದು, ಅದು ಸರಿನೇ. ಅದು ಪಾಸ್ಟ್ ಲೈಫ್ ಥೆರಪಿ ಅಂತಂದ್ರೆ ಪಾಸ್ಡ್ ಲೈಫ್ ಅಂತ. ಈಗ ನಿನ್ನೆದು ಕೂಡ ನಮ್ಗೆ ಗತಿಸಿದ ಒಂದು ದಿನವೇ. ನಿನ್ನೆ ಏನೋ ಒಂದು ಘಟನೆ ಆಗಿದ್ರೆ ಅದು ಮನಸ್ಸಲ್ಲಿ ದಾಖಲಾಗಿರ್ತದೆ. ಹಾಗೆ ಯವನದ ದಿನಗಳಲ್ಲಿ ವ್ಯಕ್ತಿಯವರನ್ನ ಯವನದ ದಿನಗಳಲ್ಲಿ, ಕಾಲೇಜು ದಿನಗಳಲ್ಲಿ ಅಥವಾ ಹೈಸ್ಕೂಲ್ ಸಮಯದಲ್ಲಿ ಅಥವಾ ಮಿಡಲ್ ಸ್ಕೂಲ್ ಸಮಯ, ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸ ಸಮಯದಲ್ಲಿ, ಹಾಗೆ ಬಾಲ್ಯದಲ್ಲಿ, ಗರ್ಭಾವಸ್ಥೆಯಲ್ಲಿ ಮತ್ತು ಅದರ ಹಿಂದೆ. ಈ ರಿಗ್ರೆಷನ್ ಅಂತಂದ್ರೆ ಎಕ್ದಮ್ ನಾವು ಹಿಂದಿನ ಜನ್ಮಕ್ಕೆ ಹೋಗಿ ತಿಳ್ಕೊಳ್ಬೇಕು ಅಂತಲ್ಲ, ಕಾಸ್ ಅಂಡ್ ಎಫೆಕ್ಟ್ ಈ ತತ್ವದ ಮೇಲೆ ಈ ಥೆರಪಿ ವರ್ಕ್ ಆಗ್ತದೆ. ಅಂದ್ರೆ ಇವತ್ತಿನ ಮನೋವಿಜ್ಞಾನಿಗಳು ಹೇಳ್ತಾರೆ, ನಮಗೆ ಬರ್ತಕ್ಕಂಥ 100ಕ್ಕೆ 85% ಕಾಯಿಲೆಗಳು ಅವು ಮನೋದೈಹಿಕ ಅಂತ. ಹಾರ್ಡ್ಲಿ ಒಂದು 15% ಕಾಯಿಲೆಗಳು ವೈರಸ್ ಇಂದನೋ ಬ್ಯಾಕ್ಟೀರಿಯಾದಿಂದಲೋ ಇನ್ಫೆಕ್ಷನ್ ಇಂದ ಬರ್ತಕ್ಕಂಥ. ಹಾಗಾದ್ರೆ ಮನಸ್ಸಲ್ಲಿ ಉದಯಿಸಿ ದೇಹದಲ್ಲಿ ಕಾಡುವ ಈ ಸಮಸ್ಯೆಗಳಿಗೆ ಔಷಧಿಯಿಂದ ಆಗ್ಲಿ ಅಥವಾ ಚುಚ್ಚುಮದ್ದಿಂದ ಆಗ್ಲಿ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಎಷ್ಟೋ ಸರಿ ಹಾಸ್ಪಿಟಲ್ಗೆ ಹೋಗ್ತೇವೆ, ತಲೆನೋವಿದೆ, ಮೈಕೈ ನೋವಿದೆ ಅಥವಾ ಇನ್ನೇನೋ ಹೊಟ್ಟೆ ನೋವಿದೆ, ಎಲ್ಲಾ ಸ್ಕ್ಯಾನಿಂಗ್ಸ್ ಮಾಡಿಸ್ತಾರೆ. ಆ ರಿಪೋರ್ಟ್ಸ್ ಹೇಳುತ್ತೆ ಏನು ಇಲ್ಲ, ಸಮಸ್ಯೆ ಏನು ಇಲ್ಲ, ದೇಹದಲ್ಲಿ ಏನು ನ್ಯೂನತೆ ಇಲ್ಲ. ಅದಕ್ಕೆ ಡಾಕ್ಟರ್ ಏನ್ ಹೇಳ್ತಾರೆ, ಇಡಿಯೋಪತಿಕ್ ಅಂತ ಹೇಳ್ತಾರೆ, ಕಾಸ್ ನಾಟ್ ನೋನ್, ಕಾರಣ ಪತ್ತೆ ಹಚ್ಚಲಾಗಲಿಲ್ಲ. ಆದ್ರೆ ಪೇನ್ ಇದೆ, 20 ವರ್ಷದ ಮೈಗ್ರೇನ್. ಹೌದು. ಹಾಗೆ ಸಂಸಾರದಲ್ಲಿ ಬಾಂಧವ್ಯದ ಕೊರತೆ. ನಾವು ತಮಾಷೆಗೆ ಹೇಳ್ತಿರ್ತೀವಿ, ಹಿಂದಿನ ಜನ್ಮದ ಶತ್ರುಗಳು ಈ ಜನ್ಮದಲ್ಲಿ ಗಂಡ ಹೆಂಡತಿ ರೂಪದಲ್ಲಿ ಬರ್ತಾರಂತೆ. ತಮಾಷೆಗೆ ಹೇಳೋದಿದು. ಅದು ಕೆಲವು ಪ್ರಕರಣಗಳು ನೋಡಿದ್ರೆ ನಿಜ ಅನ್ಸುತ್ತೆ. ಅಂತಹ ವ್ಯಕ್ತಿಗಳಿಗೆ ನಾವು ರಿಗ್ರೆಷನ್ ಥೆರಪಿಗೆ ಒಳಪಡಿಸಿದಾಗ ಎಷ್ಟೋ ಕೇಸುಗಳು ಅಂದ್ರೆ ಸಮಸ್ಯಾತ್ಮಕ ವ್ಯಕ್ತಿಗಳು ಡೈವರ್ಸ್ ವರೆಗೂ ಹೋಗಿರ್ತಕ್ಕಂಥ, ಕೋರ್ಟ್ ಮೆಟ್ಲು ಹತ್ತಿರ್ತಕ್ಕಂಥವರು, ಅದು ರಿವರ್ಸ್ ಆದಂತಹ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟಿದೆ. ಅವಾಗ ಆ ಸಂದರ್ಭದಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಸಂಜೀವಿನಿಯಾಗಿ ವರ್ಕ್ ಆಯ್ತು. ಯಾಕೆಂದ್ರೆ ಈ ಡೈವರ್ಸ್ ಇಂದ ವಾಪಸ್ ಬರೋದು ಅದು ಮಾತ್ರೆ ಔಷಧಿಯಿಂದ ಆಗೋದಿಲ್ಲ. ಖಂಡಿತ
ಪರ್ಯಾಯ ಚಿಕಿತ್ಸಾ ವಿಧಾನಗಳನ್ನೇ ನಾವು ಅವಲಂಬಿಸ್ಕೋಬೇಕು. ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅನ್ನೋದು ಔಷಧಿ ರಹಿತ ಒಂದು ಪರ್ಯಾಯ ಚಿಕಿತ್ಸಾ ವಿಧಾನ. ಇಲ್ಲಿ ಯಾವುದೇ ಔಷಧಿ ಆಗ್ಲಿ, ಚುಚ್ಚುಮದ್ದಾಗ್ಲಿ, ಮಾತ್ರೆ ಆಗ್ಲಿ ಕೊಡೋದಿಲ್ಲ. ಇಲ್ಲಿ ಮಾತುಗಳೇ ಬಂಡವಾಳ. ಮನುಷ್ಯನೋರ್ವನ ಸುಪ್ತ ಮನಸ್ಸಿಗೆ ಹೋಗಿ ಅಲ್ಲಿ ಏನು ಗಂಟುಗಳಿದೆ ಅಂದ್ರೆ ನಿನ್ನೆ ಇರಬಹುದು, ಬಾಲ್ಯದಿರಬಹುದು, ಗರ್ಭಾವಸ್ಥೆಯಲ್ಲಿ ಇರಬಹುದು, ಅದು ಹಿಂದಿನ ಜನ್ಮದಿರ್ಬೋದು. ಈ ಸಮಸ್ಯೆಗೆ ಕಾರಣೀಭೂತವಾದಂತ ಏನ್ ಸಮಸ್ಯೆಗಳಿದೆ, ಗಂಟುಗಳಿದೆ, ಅದನ್ನ ಬಿಡಿಸ್ತಕ್ಕಂತ ಒಂದು ಚಿಕಿತ್ಸಾತ್ಮಕ ಒಂದು ನಾವು ಇಟ್ ಇಸ್ ಈಕ್ವಲೆಂಟ್ ಟು ಎ ಸರ್ಜರಿ ಫಾರ್ ಮೈಂಡ್ ಅಂತ ಹೇಳ್ಬೋದು. ಓಕೆ ಮಾತಾಡ್ತೀನಿ ಇದ್ರ ಬಗ್ಗೆ. ಸೊ ನಿಮ್ಗೆ ಒಂದು ಅನುಭವ ಸತ್ಯ ಅಂತ ಇರುತ್ತೆ. ಈ ಥೆರಪಿಯನ್ನ ನೀವು ಕಲ್ತ್ಕೊಂಡಿರ್ಬೋದು ಅಥವಾ ನೀವು ಅದನ್ನ ಪ್ರಯೋಗ ಮಾಡಿದಿರ್ಬೋದು. ಏನ್ ಕಂಡ್ಕೊಂಡ್ರಿ ಇದರಿಂದ? ಕಲ್ತ್ಕೊಂಡು ಏನಾಯ್ತು ಅಂತ? ಅಂದ್ರೆ ಈ ಸೈನ್ಸ್ ಇಂದ ತಿಳ್ಕೊಂಡಿರೋದಂದ್ರೆ ಒಬ್ಬ ಮನುಷ್ಯನಿಗೆ ಮನಸ್ಸಿನಲ್ಲಿ ಭಾವನಾ ಸ್ಥಿತಿಗೆ ಹೋದಂತ ಸಂದರ್ಭಗಳಲ್ಲಿ ಯಾವುದೇ ಘಟನೆ ಆಗಿರ್ಲಿ, ಅದು ನಮಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಬೇರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಯಾವುದು ಎಮೋಷನಲ್ ಲೆವೆಲ್ ಅಲ್ಲಿ ಮನಸ್ಸಿನ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಅದು ಎಷ್ಟೋ ವರ್ಷಗಳವರೆಗೆ, ಎಷ್ಟೋ ಜನ್ಮಗಳಿಗೂ ಕೂಡ ಇನ್ಫ್ಲೂಯೆನ್ಸ್ ಮಾಡಬಹುದು. ಅಂದ್ರೆ ಎಮೋಷನಲ್ ಬ್ಲಾಕೇಜಸ್ ಅಂತ ಹೇಳ್ತೀವಿ. ಆ ಗಂಟನ್ನ ಬಿಡಿಸ್ಲಿಲ್ಲ ಅಂದ್ರೆ ಅದು ಎರಡು ಜನ್ಮಕ್ಕೂ ಕೂಡ ಮುಂದುವರಿಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಇದು ಸಕ್ಸಸ್ಗೆ ದಾರಿ ಆಗ್ಬೋದಾ? ಎಮೋಷನ್ಸ್ ನ ಪ್ರಾಪರ್ ವೇ ನಲ್ಲಿ ಹೀಲ್ ಮಾಡೋದೇ ಈ ಪಾಸ್ಟ್ ಲೈಫ್ ಥೆರಪಿ. ಆ ಪಾಸ್ಟ್ ಲೈಫ್ ಥೆರಪಿಯಲ್ಲಿ ಎಕ್ಸಾಂಪಲ್ 10 ವರ್ಷಗಳ ಹಿಂದೆ ಅಥವಾ ಇಂದಿನ ಬದುಕಿನಲ್ಲಿ 10 ಘಟನೆಗಳಲ್ಲಿ 10 ಎಮೋಷನ್ಸ್ ಆಗಿದ್ರೆ ಅದೆಲ್ಲವನ್ನೂ ಕೂಡ ಸರಿಯಾದ ಕ್ರಮದಲ್ಲಿ ನಾವು ಥೆರಪಿಯಲ್ಲಿ ರಿಮೂವ್ ಮಾಡದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಒಂದು ಖುಷಿಯಾದ, ಸಂತೋಷಕರವಾದಂತಹ ಜೀವನವನ್ನ ಅವನೇನ್ ನಿರೀಕ್ಷಿಸಿದ ಆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತಾ. ಗುರುಜಿ, ಏನಾಗುತ್ತೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಮೊನ್ನೆ ಏನ್ ತಿಂಡಿ ತಿಂದೆ ಅಂದ್ರೆ ಹೇಳ್ಬೋದೇನೋ ಇಡ್ಲಿ, ಅಥವಾ ಅದ್ರ ಹಿಂದೆ ಏನ್ ತಿಂದೆ ಉಪ್ಪಿಟ್ಟು ಅಂತ ಹೇಳ್ಬೋದೇನೋ. ಬಟ್ ಸೇಮ್ ಟೈಮ್ 20 ವರ್ಷದ ಹಿಂದೆ ಆದಂತಹ ಸ್ಕೂಲಲ್ಲಿ ಟೀಚರ್ ಬೆಂಚ್ ಮೇಲೆ ನಿಲ್ಸಿದ್ದು ಕೂಡ ನೆನಪಿರುತ್ತೆ. ಈ ತರ ಕೆಲವೊಂದು ಘಟನೆಗಳು ಬ್ಲಾಕ್ ಆಗಿರುತ್ತವೆ. ಯಾಕೆ ಅಂತದೇ ಘಟನೆಗಳು ಬ್ಲಾಕ್ ಆಗ್ತವೆ? ಈಗ ಎಷ್ಟು ಸಂತೋಷದ ನೆನಪುಗಳನ್ನ ನಾವು ಮೆಲುಕು ಹಾಕೊಂಡು ಸಂತೋಷ ಪಡ್ತೀವೋ, ಸೇಮ್ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಹಂಗೇನೆ ದುಃಖವನ್ನ ಮೆಲುಕು ಹಾಕೊಂಡು ದುಃಖ ಮಾಡುವಂತಹ ಮನಸ್ಥಿತಿಗಳ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಿ ಈ ಮನಸ್ಸಿನ ಶಕ್ತಿಯ ಬಗ್ಗೆ ಅಂತ? ಈ ಸುಪ್ತ ಮನಸ್ಸಿನಲ್ಲಿ ದಾಖಲಾಗ್ತಕ್ಕಂಥ ನೆನಪುಗಳು ಯಾವುದು ಆದ್ಯತೆ ಪಡ್ಕೊಳ್ತವೆ ಅಂತಂದ್ರೆ, ಯಾವ ಘಟನೆಗಳು ತುಂಬಾ ಭಾವನಾತ್ಮಕ ಸ್ಥಿತಿಯಲ್ಲಿ ನಾವು ಅನುಭವಿಸ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಆ ಘಟನೆಗಳು ಮನಸ್ಸಿನ ಆಳಕ್ಕೆ ಹೋಗ್ತವೆ. ಅಂದ್ರೆ ಸುಪ್ತ ಮನಸ್ಸಲ್ಲಿ ಇರ್ತವೆ, ಅವೇ ಗಂಟುಗಳಾಗ್ತವೆ. ಈಗ ಒಂದು ಮರದ ಒಂದು ಏಳಿಗೆ ಹಾಕಬೇಕಾದ್ರೆ ಅದರ ಬೇರುಗಳು ಆಳಕ್ಕೆ ಇಳಿಬೇಕು, ಬೇರುಗಳು ಸ್ಪಷ್ಟವಾಗಿರಬೇಕು. ಬೇರುಗಳಲ್ಲಿ ಏನಾದ್ರೂ ದೋಷ ಇದ್ರೆ ಮರ ಸರಿಯಾಗಿ ಪ್ರಗತಿ ಆಗೋದಿಲ್ಲ. ನಾವು ಮರಕ್ಕೆ ಔಷಧಿ ಹೊಡೆದ್ರೆ ಅದು ಪ್ರಯೋಜನ ಇಲ್ಲ, ದೋಷ ಇರೋದು ಬೇರುಗಳಲ್ಲಿ. ಅದಕ್ಕೆ ಇದನ್ನ ರೂಟ್ ಥೆರಪಿ ಅಂತ ನಾವು ಕರಿತೇವೆ, ಬೇರು ಚಿಕಿತ್ಸೆ ಅಂತ. ಈಗ ಹಾಸಿಗೆ ಕೆಳಗಡೆ ಒಂದು ಮುಳ್ಳು ಇರ್ತದೆ, ನಮಗೆ ಕಾಣಿಸೋದಿಲ್ಲ ಅದು. ನಾವು ಅದರ ಮೇಲೆ ಮಲಗಿದಾಗ ಮಾತ್ರ ನಮ್ಗೆ ಚುಚ್ಚುತ್ತೆ, ಬಾಕಿದಾಗೆ ನಮ್ಗೆ ಕಾಣಿಸೋದಿಲ್ಲ. ಸೊ ಆತರ ಇವು ಮನಸ್ಸಿನ ಆಳದಲ್ಲಿ ಇದ್ದುಕೊಂಡು ಕೆಲವು ಘಟನೆಗಳು ಈ ಪ್ರಸ್ತುತ ವರ್ತಮಾನ ಜೀವನದ ಮೇಲೆ ಪ್ರಭಾವ ಬೀರಬಲ್ಲವು. ಈಗ ಉದಾಹರಣೆಗೆ ಯಾವುದೋ ಒಂದು ಲೈಫ್ ಅಲ್ಲಿ ತಲೆಗೆ ಪೆಟ್ಟು ಬಿದ್ದಂತಹ ವ್ಯಕ್ತಿ ಅಲ್ಲಿ ಮರಣಿಸಿರ್ತಾನೆ. ಈ ಲೈಫ್ ಅಲ್ಲಿ ತಲೆಗೆ ಏನೂ ಪೆಟ್ಟು ಬಿದ್ದಿರೋದಿಲ್ಲ, MRI ಸ್ಕ್ಯಾನಿಂಗ್ ಎಲ್ಲ ಆಗಿರ್ತದೆ, ಅಲ್ಲೇನು ದೋಷ ಪತ್ತೆ ಹಚ್ಚಲಾಗಲಿಲ್ಲ. ಆದ್ರೆ ಆ ವ್ಯಕ್ತಿಗೆ ತೀವ್ರತಮವಾದ ತಲೆನೋವು ಕಾಡ್ತಿರ್ತದೆ. ಇದು ಒಂದು ಎಕ್ಸಾಂಪಲ್ ಹೇಳಿದ್ದು. ಅದೇ ತರ ಕೆಲವರಿಗೆ ಚೆಸ್ಟ್ ಪೈನ್ ಬರೋದು, ಕೆಲವರು ಹೊಟ್ಟೆ ನೋವು ಬರೋದು, ಕೆಲವರು ಮೈಕೈ ನೋವು ಬರೋದು, ಕೆಲವರಿಗೆ ನಿದ್ರೆ ಆಗೋದಿಲ್ಲ, ಕೆಲವರು ಸತತವಾಗಿ ಸೋಲ್ತಿರ್ತಾರೆ ಜೀವನದಲ್ಲಿ, ರಿಪೀಟೆಡ್. ಇನ್ ಕೆಲವರಿಗೆ ಎಡವಿದ್ದ ಕಡೆ ಎಡುವುದು ಅಂತ ಹೇಳ್ತಾರಲ್ಲ, ಎಲ್ಲಿ ಆಕ್ಸಿಡೆಂಟ್ ಆಗ್ತದೋ ಅದೇ ಭಾಗಕ್ಕೆ ಮತ್ತೆ 2-3 ಸಾರಿ ಆಗ್ತಕ್ಕಂಥದ್ದು. ಸೊ ಈ ತರ ಸನ್ನಿವೇಶಗಳನ್ನು ಗಮನಿಸಿದಾಗ ಅದಕ್ಕೂ ಗತ ಜನ್ಮಗಳು ಎಲ್ಲೋ ಒಂದ್ ಕಡೆ ನಮಗೆ ಲಿಂಕ್ ಸಿಗ್ತವೆ. ಅರ್ಹತೆ ಅಂತಂದಿರುತ್ತೆ. ಈಗ ಕಲ್ತ್ಕೊಳ್ಳೋದು ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಥೆರಪಿಯನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಅರ್ಹತೆಗಳು ಅಂತ ಇರಬೇಕಾ ಅಂತ? ಹೇಗೆ? ಯಾವುದೇ ಅರ್ಹತೆ ಬೇಕಾಗಿಲ್ಲ. ಅವನ ಅರ್ಹತೆ ಏನು ಅಂತಂದ್ರೆ ಅವನಲ್ಲಿ ನೋವಿದೆ, ಅದೇ ಅವನ ಅರ್ಹತೆ. ಆ ನೋವಿರುವ, ಸಮಸ್ಯೆ ಇರುವ, ಫೇಲ್ಯೂರ್ ಆಗಿರ್ತಕ್ಕಂಥ, ಡಿಪ್ರೆಷನ್ಗಳಾಗಿರ್ತಕ್ಕಂಥ, ತುಂಬಾ ಭಯಗಳನ್ನ ಇಟ್ಕೊಂಡಿರ್ತಕ್ಕಂಥ, ಹತಾಶೆಯಿಂದ ಬಳಲ್ತಿರ್ತಕ್ಕಂಥ, ತುಂಬಾ ಮುಂಗೋಪದ ಸ್ವಭಾವ, ತುಂಬಾ ರಿಜೆಕ್ಷನ್ ಪರ್ಸನಾಲಿಟಿ, ಆಮೇಲೆ ಈ ವಿನಾಕಾರಣ ಭಯ ಪಡ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಿರ್ತಕ್ಕಂಥ ಯಾರೇ ಆಗ್ಲಿ ಈ ಒಂದು ವಿಜ್ಞಾನವನ್ನ ಕಲ್ತ್ಕೊಂಡು ಒಂದು ಅವರ ವಿಧಾನಗಳಿಂದ ಅವರೇ ಅದರ ಮೇಲೆ ಅವ್ರ ಮೇಲೆ ಅಪ್ಲೈ ಮಾಡಿಕೊಂಡು ಹೊರಬರ್ತಕ್ಕಂಥದ್ದು. ಎರಡೊಂದು ಹೆಟ್ರೋ ಹಿಪ್ನೋಸಿಸ್ ಅಂತಿದೆ. ಅದ್ರಲ್ಲಿ ಏನ್ ಮಾಡ್ತೀವಿ ನಾವು, ಅವ್ರಿಗೆ ಚಿಕಿತ್ಸೆಗೆ ಒಳಪಡಿಸ್ತೀವಿ. ಸೊ ಒಳಪಡಿಸಿ ಸುಪ್ತ ಮನಸ್ಸಿನ ಸ್ಥಿತಿಗೆ ತಗೊಂಡೋಗ್ಬಿಟ್ಟು ಆ ಒಳಗಡೆ ಇರ್ತಕ್ಕಂಥ ಬೇರುಗಳು ಮಾಡ್ಕೊಂಡಿರ್ತಕ್ಕಂಥ ಗಂಟುಗಳಾಗಿರ್ತಕ್ಕಂಥ ಆ ರೂಟ್ ಕಾಸ್ ಅನ್ನ
ನಾವು ತೆಗೆದ್ರೆ ಆ ಸಿಂಪ್ಟಮ್ಸ್ ಈಸಿಯಾಗಿ ಡಿಸಪಿಯರ್ ಆಗ್ತವೆ. ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ ಗುರುಜಿ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಯಾವುದೋ ಒಂದು ವಿದ್ಯೆನ ಹೇಳ್ಕೊಡ್ತಾರೆ ಅಥವಾ ಯಾವುದೋ ಒಂದು ಮೆಡಿಸಿನ್ ಪದ್ಧತಿಗೆ ನಾವು ಹೋಗ್ಬೇಕು ಅಂದಾಗ ಜನರಿಗೆ ಬರೋ ಪ್ರಶ್ನೆ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳ್ತಾರೆ. ನೀವೇನ್ ಹೇಳ್ತೀರಿ ಅದ್ರ ಬಗ್ಗೆ? ಈ ಔಷಧಿ ರಹಿತ ಚಿಕಿತ್ಸೆಗಳು ಅಂತ ಏನಿದೆ, ಪರ್ಯಾಯ ಮಾರ್ಗಗಳು, ಪರ್ಯಾಯ ಚಿಕಿತ್ಸಾ ವಿಧಾನಗಳಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಅಡ್ಡ ಪರಿಣಾಮಗಳು ಯಾಕಿರೋದಿಲ್ಲ ಅಂತಂದ್ರೆ, ಇಲ್ಲಿ ಔಷಧಿ ಆಗ್ಲಿ ಅಥವಾ ಯಾವುದೇ ಒಂದು ಮಾತ್ರೆ ಇವುಗಳನ್ನ ನಾವು ಬಳಕೆ ಮಾಡೋದಿಲ್ಲ. ಎರಡನೇದು, ಅಡ್ಡ ಪರಿಣಾಮಗಳು ಆಗಬಹುದಾದ ಸಾಧ್ಯತೆಗಳು ಎಲ್ಲಿರ್ತವೆ ಅಂತಂದ್ರೆ, ನುರಿತ ಚಿಕಿತ್ಸಾ ತಜ್ಞರ ಹತ್ರ ಅವರು ಥೆರಪಿ ತಗೊಳ್ಳದೇ ಇದ್ದಾಗ ನಿರೀಕ್ಷೆ ಪ್ರಮಾಣದಷ್ಟು ಅವರಿಗೆ ರಿಸಲ್ಟ್ ಸಿಗೋದಿಲ್ಲ. ಅವಾಗ ಕೂಡ ನಾವು ಇದನ್ನ ನಾವು ಬ್ಲೇಮ್ ಮಾಡಬಹುದು. ಬಟ್ ಈ ಟ್ಯಾಬ್ಲೆಟ್, ಮಾತ್ರೆ ಅಥವಾ ಇಂಜೆಕ್ಷನ್ ವಾಟ್ ಎವರ್ ಅವೆಲ್ಲವೂ ಮೇ ಬಿ ಈ ಮನಸ್ಸು ಅನ್ನೋದಕ್ಕೆ ಹೋಲಿಸಿದ್ರೆ ಮೇ ಬಿ ಸಣ್ಣದಿರಬಹುದು. ಬಟ್ ಇದು ಗೇಮ್ ನಡೀತಾ ಇರೋದು ಮನಸ್ಸಿನ ಜೊತೆ, ಒಬ್ಬ ತಜ್ಞರ ಜೊತೆ. ಬಟ್ ಆವಾಗ ಇನ್ನೂ ಸೂಕ್ಷ್ಮವಾಗಿ ಕೇಳ್ತಾರೆ ಜನರು, ಇನ್ನೇನೋ ಸೈಡ್ ಎಫೆಕ್ಟ್ ಆಗಬಹುದಾ ಅಥವಾ ಸಹಜವಾಗಿ ಬರುವಂತಹ ಪ್ರಶ್ನೆ, ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಒಂದು ಅಶ್ಯೂರೆನ್ಸ್ ಬೇಕಾಗುತ್ತೆ ಜನಗಳಿಗೆ. ಇದು ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಒಂದು ಚಿಕಿತ್ಸಾ ಪದ್ಧತಿ. ಇದು ಮುಖ್ಯವಾಗಿ ಮುಂದುವರಿದ ರಾಷ್ಟ್ರಗಳಾದಂತಹ ಅಮೆರಿಕ, ಬ್ರಿಟನ್, ಹೀಗೆ ಎಲ್ಲ ರಾಷ್ಟ್ರಗಳಲ್ಲಿ ಇದು ಪಾಪ್ಯುಲರ್ ಮಾಡಿದವರು ಡಾಕ್ಟರ್ ಬ್ರಯಾನ್ ವೀಸ್ ಅನ್ನುವ ಮನೋವಿಜ್ಞಾನಿ. ಅವರು ಮನೋವೈಜ್ಞಾನಿ ಆಗಿದ್ದುಕೊಂಡು ಅವರು ಅವ್ರ ಹತ್ರ ಬರ್ತಕ್ಕಂಥ ಪೇಷಂಟ್ಸ್ ಮೇಲೆ ಔಷಧಿಗಳ ಬಳಕೆ ಮಾಡಿದಾಗ ವಾಸಿಯಾಗದಂತಹ ಸಂದರ್ಭದಲ್ಲಿ ಅವರು ಈ ಸಂಮೋಹಿನಿ ಮತ್ತು ಈ ರಿಗ್ರೆಷನ್ ಥೆರಪಿ ಅಪ್ಲೈ ಮಾಡಿದ್ಮೇಲೆ ಅದರಿಂದ ಸಂಪೂರ್ಣವಾಗಿ ಗುಣಮುಖರಾಗೋದು ಪೇಷಂಟ್ಗಳು ನೋಡಿ ಅವರು ಈ ಚಿಕಿತ್ಸಾ ವಿಧಾನವನ್ನ ವರ್ಲ್ಡ್ ವೈಡ್ ಪಾಪ್ಯುಲರ್ ಮಾಡಿದ್ರು. ಹಾಗಾಗಿ ಇದಕ್ಕೆ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆ ಇದೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಅಡ್ಡ ಪರಿಣಾಮಗಳು ಇರೋದಿಲ್ಲ. ಅಡ್ಡ ಪರಿಣಾಮಗಳು ಯಾವಾಗಿರ್ತವೆ? ಅದನ್ನ ಅಭ್ಯಾಸ ಮಾಡೋರು ನುರಿತ ತಜ್ಞರು ಆಗಿಲ್ಲದೆ ಇದ್ದಾಗ ನಿರೀಕ್ಷೆ ಪ್ರಮಾಣದಷ್ಟು ನಮಗೆ ರಿಸಲ್ಟ್ ಬರದೇ ಇರಬಹುದು. ಅಭ್ಯಾಸದ ಪ್ರಕ್ರಿಯೆಯಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ ಅಷ್ಟೇ. ಓಕೆ. ಹಾಗೇನೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ, ಈಗ ತಗೊಳ್ತಾರೆ ಶಿಬಿರಾರ್ಥಿಗಳಿಗೂ ಕಾರ್ಯಕ್ರಮ ನೋಡ್ತಿರ್ಬೇಕಾದ್ರೆ ಅನ್ಸುತ್ತೆ ನಾವು ಇದನ್ನ ತಗೋಬೇಕು ಅಥವಾ ನಾನು ಕಲ್ತ್ಕೋಬೇಕು ಅನ್ನುವಂತಹ ಭಾವನೆಗಳಿರುತ್ತೆ. ಅಂತ ಸಂದರ್ಭದಲ್ಲಿ ನಮ್ಗೇನಾದ್ರೂ ಒಂದು ಬೇಸಿಕ್ ಪೂರ್ವವಾಗಿ ನಾವು ಅದಕ್ಕೆ ಅರ್ಹರ ಅಂತ ಏನಾದ್ರೂ ಅದಕ್ಕೆ ಟೆಸ್ಟ್ಗಳಿರುತ್ತಾ ಅಥವಾ ನಾವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ನಾವ್ ಇದನ್ನ ಪಡ್ಕೊಳ್ಬಹುದಾ ಅಂತ ಅನ್ಕೊಳ್ತಿರ್ತಾರೆ. ನೀವೇನ್ ಹೇಳ್ಬೋದು? ಅಂದ್ರೆ ಅವರು ಕಲೀಲಿಕ್ಕೆ ಯಾರೇ ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಫಸ್ಟ್ ಒಂದ್ಸಲ ನಮ್ಮ ಸಂಸ್ಥೆಗೆ ಬರಬೇಕಾಗುತ್ತೆ. ಏನಕ್ಕೆ ನಾವು ಅವರಿಗೆ ಇದಕ್ಕೆ ನಿಜವಾಗ್ಲೂ ಕಲೀಲಿಕ್ಕೆ ಆಸಕ್ತಿ ಇದೆಯಾ ಅಥವಾ ಅವ್ರಿಗೆ ಯಾಕೆಂದ್ರೆ ಬರೀ ಸಮಸ್ಯೆ ಇರೋ ವ್ಯಕ್ತಿನ ಅಥವಾ ನಿಜವಾಗ್ಲೂ ಕಲ್ತ್ಕೊಂಡು ಅದನ್ನ ತನಗೂ ಅಳವಡಿಸ್ಕೊಂಡು ಬೇರೆಯವ್ರಿಗೂ ಹೆಲ್ಪ್ ಮಾಡಬೇಕು ಅನ್ನೋದಾದ್ರೆ ಫಸ್ಟ್ ನಾವು ಒಂದು ಸ್ಪಷ್ಟವಾದ ಒಂದು ಮಾರ್ಗದರ್ಶನವನ್ನು ಕೊಡ್ತೀವಿ ಸಂಸ್ಥೆಗೆ ಬಂದಂತ ಸಂದರ್ಭದಲ್ಲಿ. ಅದಾದ್ಮೇಲೆ ಇದನ್ನ ಏನ್ ಪ್ರಯೋಜನ ಮಾಡ್ಕೊಳ್ಳಿಕ್ಕೆ ಆಗುತ್ತೆ, ಮತ್ತೆ ಇದರ ವಿಧಾನಗಳು ಏನು, ಈ ಪ್ರೊಸೀಜರ್ ಏನಾಗುತ್ತೆ, ಎಷ್ಟು ದಿನಗಳ ಕಾಲ ಶಿಬಿರ ಇದೆ, ಮತ್ತೆ ಇದು ಯಾವ ಹಂತದಲ್ಲಿ ನಡೀತಾ ಹೋಗುತ್ತೆ, ಮತ್ತೆ ನಿಮ್ಮ ಮಾನಸಿಕ ಪೂರ್ವಸಿದ್ಧತೆ ಹೇಗಿರ್ಬೇಕಾಗುತ್ತೆ, ಅದೆಲ್ಲವನ್ನು ಕೂಡ ಅಲ್ಲಿ ಬಂದಾಗ ಹೇಳ್ತೀವಿ. ಯಾಕೆಂದ್ರೆ ಜಸ್ಟ್ ಒಬ್ಬ ವ್ಯಕ್ತಿ ನೇರವಾಗಿ ಬಂದಾಗ ಮಾತ್ರ ನಾವು ಆ ವ್ಯಕ್ತಿಗೆ ಸ್ಪಷ್ಟವಾಗಿ ಮಾರ್ಗದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಸಂಪರ್ಕ ಮಾಡಿದಾಗ ಅದು ಯಾವ ಸ್ಥಳ ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾರ್ಗದರ್ಶನ ಕೊಡ್ತೀವಿ. ಓಕೆ. ಈಗ ಒಬ್ಬ ನುರಿತ ತಜ್ಞರಿಂದನೇ ಅಥವಾ ಗುರೂಜಿ ಅವರಿಂದನೇ ಈ ಮಾರ್ಗದರ್ಶನವನ್ನ ಪಡ್ಕೊಂಡ್ರು, ಈ ವಿದ್ಯೆಯನ್ನ ಕಲ್ತ್ಕೊಂಡ್ರು ಅಂತ ಆದ್ರೂ ಕೂಡ ಸಮಾಜಕ್ಕೆ ಇದರಿಂದ ಏನು ಉಪಯೋಗ ಆಗಬಹುದು ಅಂತೀರಿ ಅಂತ? ಸಮಾಜಕ್ಕೆ ಅಂದ್ರೆ ಒಬ್ಬ ವ್ಯಕ್ತಿ ಈ ವಿದ್ಯೆಯಿಂದ ಫಸ್ಟ್ ಪಡ್ಕೋಬೇಕಿರೋದು ಸೆಲ್ಫ್ ಹೆಲ್ಪ್ ಇಸ್ ದ ಬೆಸ್ಟ್ ಹೆಲ್ಪ್ ಅಂತ. ಫಸ್ಟ್ ಅಂದ್ರೆ ತನ್ನಲ್ಲಿ ಏನು ಅಡೆತಡೆಗಳಿದೆ, ಗೊಂದಲಗಳಿದೆ, ಅದನ್ನ ತಾನು ರಿಸಾಲ್ವ್ ಮಾಡ್ಕೊಳ್ಳಿಕ್ಕೆ ವಿದ್ಯೆ ಮೊದಲನೇದಾಗಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದು ಫಿಸಿಕಲ್ ಲೆವೆಲ್ ಇರ್ಬೋದು, ಮೆಂಟಲ್ ಲೆವೆಲ್ ಇರ್ಬೋದು, ಪ್ರೊಫೆಷನಲ್ ಲೆವೆಲ್, ಅದನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ಸಮಾಜದಲ್ಲಿ ಆತ ತನ್ನ ಎಕ್ಸಾಂಪಲ್ ಒಂದು ಕಂಪನಿಯಲ್ಲಿ ಅವನು ಎಂಪ್ಲಾಯ್ ಆಗಿದ್ರೆ ತನ್ನ ಸುತ್ತಲೂ ಇರ್ತಕ್ಕಂಥ ಒಂದು ಸಬಾರ್ಡಿನೇಟ್ಸ್ ಇರ್ಬೋದು, ಅವರಿಗೆ ಇವನು ಮೋಟಿವೇಶನ್ ಮಾಡಬಹುದು, ಅವರಲ್ಲಿ ಒಂದು ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡಬಹುದು, ಒಂದು ಹೆಲ್ದಿ ರಿಲೇಶನ್ಶಿಪ್ ಅನ್ನು ಇಂಪ್ರೂವ್ ಮಾಡಬಹುದು. ಮತ್ತೆ ಯಾವ ವ್ಯಕ್ತಿ ಮಾನಸಿಕವಾಗಿ ಕೆಲವೊಂದು ಇಂಬ್ಯಾಲೆನ್ಸ್ ಆಗಿದ್ರೆ, ಖಿನ್ನತೆಗೆ ಒಳಗಾಗಿದ್ದಾಗ ನಾನು ಮೋಟಿವೇಶನ್ ಮಾಡಿ ನನ್ನ 4 ಮಾತುಗಳು ಆತನಿಗೆ ಬದುಕನ್ನು ಪರಿವರ್ತನೆ ಮಾಡೋ ಶಕ್ತಿ ಸಿಗುತ್ತೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ಮಾನಸಿಕವಾಗಿ ನಾನು ಸಪೋರ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವುದೇ ಬೇರೆ ಇದರಿಂದ ಸಾಧ್ಯವಾಗೋದಿಲ್ಲ. ಓಕೆ, ಮಾತಾಡ್ತೀನಿ. ಗುರುಜಿ, ನೀವು ಆಗ್ಲೇ ಆರಂಭದಲ್ಲಿ ಒಂದು ಮಾತಾಡಿದ್ರಿ, ಋಷಿ ಪರಂಪರೆಯಿಂದ ಬಂದಿರುವಂತದ್ದು ಈ ವಿಜ್ಞಾನ, ಇದು ಎಲ್ಲಿಂದನೂ ನಾವು ಯಾವಾಗಲೂ ಪಡ್ಕೊಂಡಿಲ್ಲ, ಬಟ್ ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದು ಬಳಕೆಯಲ್ಲಿದೆ ಅಂತ. ಸೇಮ್ ಟೈಮ್ ಇವಾಗ ನಮ್ಮ ಭಾರತದಲ್ಲೂ ಕೂಡ ಇದು ಪ್ರಚಲಿತದಲ್ಲಿದೆ. ಹಾಗೇನೆ ಬೇರೆ ಎಲ್ಲ ದೇಶಗಳಲ್ಲೂ ಇದು ಪ್ರಚಲಿತದಲ್ಲಿದೆಯಾ? ಎಲ್ಲರೂ ಇದನ್ನು ನಡೆಸ್ತಿದ್ದಾರಾ ಹೇಗೆ? ನಾನು 2011ರಲ್ಲಿ ಅಮೆರಿಕಕ್ಕೆ ಹೋಗಿದ್ದಾಗ ಅಲ್ಲಿ ನಾನು ಕಂಡಂತ ದೃಶ್ಯ ಏನಪ್ಪಾ ಅಂತಂದ್ರೆ, ಡಾಕ್ಟರ್ ಬ್ರಯಾನ್ ವೀಸ್ ಹತ್ರ ಕಲಿಯೋದಕ್ಕೆ 30 ದೇಶಗಳಿಂದ 160 ಜನ ಡಾಕ್ಟರ್ಸ್ ಬಂದಿದ್ರು. ಡಾಕ್ಟರ್ಸ್? ಹಾ. ನನಗೆ ಈ ವಿದ್ಯೆ ಗೊತ್ತಿದ್ರು ಕೂಡ ಇನ್ನೂ ಹೆಚ್ಚಿನ ಮಟ್ಟದ ಏನಾದ್ರೂ ಮಾಹಿತಿ ಸಿಗ್ತದೆ ಅನ್ನೋದು ನಾನು ಹೋಗಿದೆ. ಅಂಡ್ ನಾನೊಬ್ಬನೇ ಅಲ್ಲಿ ಡಾಕ್ಟರ್ ಆಗಿರ್ಲಿಲ್ಲ. ಅಂದ್ರೆ
ಇವತ್ತಿನ ದಿನಮಾನದಲ್ಲಿ ಹೆಚ್ಚು ಜನ ಮನೋವಿಜ್ಞಾನಿಗಳು ಮತ್ತು ಫಿಸಿಷಿಯನ್ಸ್, ಡಾಕ್ಟರ್ಸ್ ಕೂಡ ಈ ವಿಜ್ಞಾನವನ್ನ ಕಲ್ತ್ಕೊಂಡು ಅವ್ರ ಹತ್ರ ಬರ್ತಕ್ಕಂಥ ರೋಗಿಗಳಿಗೆ ಅವರ ಔಷಧಿ ಮಾತ್ರ ಕೆಲಸ ಮಾಡದಿದ್ದಂತ ಸಂದರ್ಭದಲ್ಲಿ ಈ ಚಿಕಿತ್ಸಾ ವಿಧಾನದಿಂದ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅಂತಹ ವಿಜ್ಞಾನ ಇದು. ಓಕೆ, ಇನ್ನು ದೈಹಿಕವಾಗಿ ಮಾನಸಿಕವಾಗಿ ಸಬಲರಾಗಿದ್ದೇ ಆಗಿದ್ದಲ್ಲಿ ಯಶಸ್ಸು ಅನ್ನೋದು ಖಂಡಿತವಾಗ್ಲೂ ಸಿದ್ಧ ಅಂತ ಹೇಳ್ತಾರೆ. ಈ ಒಂದು ಥೆರಪಿಯನ್ನ ಕಲ್ತ್ಕೊಂಡು ಇದನ್ನ ನಾವು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಸಮಸ್ಯೆಗಳಿಗೆ ಇದನ್ನ ನಾವು ಅಪ್ಲೈ ಮಾಡಬಹುದು ಅಂತ, ಈ ಕೆಲವೊಂದಕ್ಕೆ ಆಗಲ್ಲ ಅಂತ ಆಗ್ಲೇ ಶಶಿಧರ್ ಗುರೂಜಿ ಅವರು ಹೇಳ್ತಾ ಇದ್ರು. ಹಾಗಾದ್ರೆ ಯಾವುದಕ್ಕೆಲ್ಲ ಆಗತ್ತೆ ಅಂತ ನಮ್ಮ ಶಶಿಧರ್ ಹೇಳಿದಾಗೆ, ಯಾವುದೇ ಒಬ್ಬ ವ್ಯಕ್ತಿ ಸಮಸ್ಯೆಯ ಕೂಪದಲ್ಲಿದ್ದವನು ಇನ್ನೊಬ್ಬರಿಗೆ ಏನ್ ಪ್ರೋತ್ಸಾಹ ಮಾಡಬಲ್ಲ, ಫಸ್ಟ್ ಏನ್ ಮಾಡ್ಬೇಕು, ಇನ್ನೊಬ್ಬರಿಗೆ ಮಾರ್ಗದರ್ಶನ, ಇನ್ನೊಬ್ಬರಿಗೆ ಮೋಟಿವೇಟ್ ಮಾಡ್ಬೇಕಾದ್ರೆ ಅವನು ಸಮಸ್ಯೆಯ ಕೂಪದಿಂದ ಈಚೆ ಬರಬೇಕು. ಆ ಒಂದು ಸೆಲ್ಫ್ ಮೋಟಿವೇಶನ್ ಸಿಗುತ್ತೆ ಈ ಒಂದು ವಿಜ್ಞಾನದಿಂದ. ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ವಿಲ್ ಪವರ್ ಸಿಗತ್ತೆ. ಅಂತಹ ವ್ಯಕ್ತಿ ಬೇರೆಯವರನ್ನು ಮೋಟಿವೇಟ್ ಮಾಡಬಹುದು ಈ ಒಂದು ವಿಜ್ಞಾನವನ್ನು ಕಲ್ತ್ಕೊಂಡು. ಮುಖ್ಯವಾಗಿ ನಾ ಹೇಳೋದು ಏನು ಅಂತಂದ್ರೆ, ವಿ ಕ್ಯಾನ್ ಹೀಲ್ ಆಲ್ಮೋಸ್ಟ್ ಆಲ್ ಕೈಂಡ್ ಆಫ್ ಬ್ಲಾಕೇಜಸ್ ಇನ್ ಮೆನಿ ಲೆವೆಲ್ಸ್. ದೈಹಿಕ ರೋಗಗಳು ಇರಬಹುದು, ಮನೋಜನ್ಯ ಸಮಸ್ಯೆಗಳಿರಬಹುದು, ಭಾವನಾತ್ಮಕ ಸಮಸ್ಯೆಗಳಿರಬಹುದು, ಆರ್ಥಿಕ ಸಮಸ್ಯೆಗಳಿರಬಹುದು, ಸೋಲು, ಹತಾಶೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ ಕೆಲವರೆಲ್ಲ. ಪದೇ ಪದೇ ಆತ್ಮಹತ್ಯೆ ಆಲೋಚನೆಗಳು ಬರ್ತವೆ. ಅದರಿಂದ ಹೊರಬರೋದಾದ್ರೂ ಹೇಗೆ? ಈ ಔಷಧಿಗೆ ಕೆಲಸ ಮಾಡೋದಿಲ್ಲ, ಮಾತ್ರೆ ಕೆಲಸ ಮಾಡೋದಿಲ್ಲ. ಒಂದು ಮಾತ್ರೆ ಹಾಕೊಂಡ್ರೆ ನಾನು ಆತ್ಮಹತ್ಯೆ ಆಲೋಚನೆಗಳಿಂದ ಹೊರಬರ್ತೀನಿ ಅನ್ನೋದಕ್ಕೆ ಉದಾಹರಣೆ ಇಲ್ಲ. ಪರೀಕ್ಷೆಯ ಭಯ ಇರಬಹುದು, ಎಷ್ಟು 10,000 ಭಯಗಳಿದೆ. ಆ ಭಯಗಳಿಂದ ಹೊರಬರಬೇಕಾದ್ರೆ ಈ ಒಂದು ಸೈನ್ಸ್ ಇದೆಯಲ್ಲ, ರಿಗ್ರೆಷನ್ ಥೆರಪಿ, ಇಟ್ ಹೆಲ್ಪ್ಸ್ ಗ್ರೇಟ್ಲಿ. ಸೊ ಹಾಗಾಗಿ ಇದೊಂದು ನನ್ನ ಪ್ರಕಾರವಾಗಿ ಸಂಜೀವಿನಿ ಚಿಕಿತ್ಸೆ ಅಂತಾನೆ ಹೇಳ್ಬಹುದು. ಖಂಡಿತವಾಗ್ಲು ಇವತ್ತು ಯಾವುದೇ ಡಾಕ್ಟರ್ಸ್ ನಾವು ಮಾತಾಡಿಸಿದ್ರು, ಸಮಸ್ಯೆ ಅಂತ ಇಟ್ಕೊಂಡು ಡಾಕ್ಟರ್ಸ್ ಹತ್ರ ಹೋದಾಗ್ಲೂ ಕೂಡ ಅವ್ರು ಕೇಳ್ತಾರೆ ನಿಮ್ ಸ್ಟ್ರೆಸ್ ಲೆವೆಲ್ ಹೇಗಿದೆ ಅಂತ ಕೇಳ್ತಾರೆ. ಫಸ್ಟ್ ಕ್ವಶನ್ ಅದೇ ಆಗ್ಬಿಟ್ಟು ಲೈಫ್ ಸ್ಟೈಲ್ ಕೇಳ್ತಾರೆ, ಲೈಫ್ ಸ್ಟೈಲ್ ಹೇಗಿದೆ ಅಂತ ಕೇಳ್ತಾರೆ, ಸ್ಟ್ರೆಸ್ ಲೆವೆಲ್ ಹೇಗಿದೆ ನಿಮ್ದು, ಏನ್ ನಿಮ್ ಜಾಬ್ ಅಂತ ಕೇಳ್ತಾರೆ. ಬಟ್ ಆ ಪ್ರಶ್ನೆ ಕೇಳೋದ್ರ ಮೂಲ ಉದ್ದೇಶ ಮನಸ್ಸಿನ ಒತ್ತಡದ ಬಗ್ಗೆ. ಬಟ್ ಇಲ್ಲಿ ಸೇಮ್ ನೀವು ಮನಸ್ಸಿನ ಬಗ್ಗೆನೇ ಮಾತಾಡ್ತಿದ್ದೀರಿ, ಪಾಸ್ಟ್ ಲೈಫ್ ಬಗ್ಗೆ ಮಾತಾಡ್ತೀರಿ, ಪಾಸ್ಟ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಒಬ್ಬ ಮನುಷ್ಯನ ಜೀವನದಲ್ಲಿ ಈ ಥೆರಪಿ ಎಷ್ಟು ಮುಖ್ಯ? ಇದು ನಾನು ಹೇಳೋದಕ್ಕಿಂತ ನಮ್ಮ ಋಷಿಮುನಿಗಳೇ ಹೇಳಿದ್ದಾರೆ. ಏನು ಮನಃ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ. ಮೈಂಡ್ ಇಸ್ ಅ ರೂಟ್ ಕಾಸ್ ಫಾರ್ ಗುಡ್ ಅಂಡ್ ಬ್ಯಾಡ್ ಅಂತ. ಅಂದ್ರೆ ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತ. ಅಂತಹ ಮನಸ್ಸನ್ನು ನಾವು ಆರೋಗ್ಯಪೂರ್ಣವಾಗಿ ಇಟ್ಕೊಂಡ್ರೆ ನಾವು ಆರೋಗ್ಯಪೂರ್ಣ ಜೀವನ ಮಾಡಬಹುದು. ಮನಸ್ಸಲ್ಲೇ ದೋಷಗಳನ್ನ ಇಟ್ಕೊಂಡು ನಾನು ಏನ್ ಸಮಸ್ಯೆಗಳನ್ನ ಎದುರಿಸಕ್ಕಾಗತ್ತೆ? ಆತ್ಮವಿಶ್ವಾಸ ಎಲ್ಲಿಂದ ಬರ್ತದೆ? ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತದೆ? ಫಸ್ಟ್ ವಿ ನೀಡ್ ಟು ಹೀಲ್ ಅವರ್ ಬ್ಲಾಕೇಜಸ್. ಅದಕ್ಕೆ ಈ ಚಿಕಿತ್ಸೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಇನ್ನು ಶಿಬಿರದ ಬಗ್ಗೆ ಮಾತಾಡೋದಾದ್ರೆ, ಈ ಸತಿ ಶಿಬಿರ ಎಲ್ಲಿ ನಡೆಸ್ತಾ ಇದ್ದೀರಿ, ಇದರ ಫಲವನ್ನ ಹೇಗೆ ಪಡ್ಕೊಳ್ಬಹುದು ಅಂತ ಆಸಕ್ತಿ ಇದ್ದವರು? ಅಂದ್ರೆ ಈ ಶಿಬಿರ ಈ ಸಲ ಬ್ಯಾಂಗ್ಳೂರಲ್ಲೇ ಕಂಡಕ್ಟ್ ಮಾಡ್ತಾ ಇದ್ವಿ. ಸುಮಾರು 16 ದಿನಗಳ ಕಾಲ ಈ ಶಿಬಿರ ಇರುತ್ತೆ. ಅಂದ್ರೆ ಜನವರಿ ಮತ್ತೆ ಫೆಬ್ರವರಿ 2 ತಿಂಗಳಲ್ಲಿ ಪ್ರತಿ ಶನಿವಾರ ಭಾನುವಾರ ಇರುತ್ತೆ. ಅಂದ್ರೆ ಜನವರಿಯಲ್ಲಿ 8 ದಿನ, ಫೆಬ್ರವರಿಯಲ್ಲಿ 8 ದಿನ. ಅಂದ್ರೆ ಈ ಶಿಬಿರದಲ್ಲಿ 2 ದಿನಗಳ ಕಾಲ ರೆಸಿಡೆನ್ಷಿಯಲ್ ಮಾಡ್ತಾ ಇದೀವಿ. ಅಂದ್ರೆ ಆ 2 ದಿನಗಳ ಕಾಲ ನಮ್ಮ ಜೊತೆಯಲ್ಲಿ, ಅಂದ್ರೆ ಗುರುಗಳ ಜೊತೆಯಲ್ಲಿ ಅವ್ರಿಗೆ ಇರ್ಲಿಕ್ಕೆ ಸದಾವಕಾಶ ಆಗುತ್ತೆ. ಅಂದ್ರೆ ಏನಂದ್ರೆ ಈ 2 ದಿನಗಳಲ್ಲಿ ಅವರಿಗೆ ಬೇಸಿಕ್ ಇಂದ ಗುರುಜಿಯವರು ಕಲಿಸ್ಕೊಡ್ತಾರೆ. ಇದಕ್ಕಿಂತ ಮುಂಚೆ ಬೇರೆ ಯಾವುದೇ ರೀತಿಯ ಒಂದು ಹೀಲಿಂಗ್ ರಿಲೇಟೆಡ್ ಆಗಿ ನಾಲೆಡ್ಜ್ ಇಲ್ಲ ಅಂದ್ರೂ ಕೂಡ ಇಲ್ಲಿ ಬೇಸಿಕ್ ಇಂದ ತಿಳಿಸ್ತಾರೆ. ಅಂದ್ರೆ ಹೀಲಿಂಗ್ ಇಂದ ಪ್ರಾರಂಭವಾಗುತ್ತೆ. ಕೌನ್ಸಿಲಿಂಗ್ ಬಗ್ಗೆ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಹಂತವಾಗಿ ಯಾವುದನ್ನು ಕೂಡ ಸ್ಕಿಪ್ ಮಾಡುತ್ತೆ, ಹಂತವಾಗಿ ಕಲಿಸ್ತಾ ಹೋಗ್ತಕ್ಕಂಥದ್ದು. ಏನಕ್ಕೆ ಅಂದ್ರೆ ಒಂದು ವಾರದಲ್ಲಿ ಮುಗಿದ ಮೇಲೆ ಮನೆಯಲ್ಲಿ ಸ್ವಲ್ಪ ಮನನ ಮಾಡಿ, ಅಧ್ಯಯನ ಮಾಡಿ, ನಂತರ ನೆಕ್ಸ್ಟ್ ವೀಕ್ ಅಲ್ಲಿ ಬಂದಾಗ ಅದು ಇನ್ನೂ ಚೆನ್ನಾಗಿ ಮನಸ್ಸಿನ ಮೇಲೆ ಪರಿಣಾಮ ಆಗ್ತಾ ಹೋಗುತ್ತೆ. ಕೆಲವು ಎಕ್ಸ್ಪೆರಿಮೆಂಟ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇದರ ಕಡೆ ಹಂತದವರೆಗೂ ಕೂಡ ಸ್ಪಷ್ಟವಾದ ಮಾರ್ಗದರ್ಶನವನ್ನು ಗುರುಗಳು ಮಾಡ್ತಾ ಹೋಗ್ತಿರ್ತಾರೆ. ಅಂದ್ರೆ ಎಲ್ಲರೂ ಕೂಡ ಸರಿಯಾಗಿ ಕೂಡ ಶಿಬಿರದಲ್ಲಿ ಕಲ್ತ್ಕೊಂಡು ಹೋಗ್ಬೇಕು. ಅವ್ರು ಬಂದಿರೋ ಉದ್ದೇಶ ಏನಂದ್ರೆ ತಮ್ಮಲ್ಲಿ ಪರಿವರ್ತನೆ ಆಗಬೇಕು, ತನ್ನ ಸುತ್ತಮುತ್ತಲ ಪರಿಸರದಲ್ಲಿ ಕೂಡ ಅದರಿಂದ ತನ್ನದೇ ಆದ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಈ 2 ತಿಂಗಳಲ್ಲಿ ಒಂದು ಸರಿಯಾದ ಒಂದು ಶಿಬಿರವನ್ನು ನಾವು ಮಾಡ್ತಾ ಇದೀವಿ. ಇನ್ನು ಗುರುಜಿ, ಕೆಲವೊಂದು ಸಮಸ್ಯೆಗಳಿರುತ್ತೆ. ಫಿಸಿಕಲ್ ಬಾಡಿ ಚೆನ್ನಾಗಿ ಬೆಳೆದಿರುತ್ತೆ, ಮಾನಸಿಕವಾಗಿ ಸಬಲರು ಅನ್ನೋ ತರ ನಡ್ಕೊಳ್ತಿರ್ತಾರೆ, ಬಟ್ ಅವ್ರದ್ದೇ ಲೋಕದಲ್ಲಿರ್ತಾರೆ. ಅವ್ರಿಗೂ ಇದೇನಾದ್ರೂ ಈ ತರ ಥೆರಪಿಗಳು ವರ್ಕೌಟ್ ಆಗಬಹುದಾ ಅಂತ? ಎಷ್ಟೋ ಸಾರಿ ಕಾರ್ಮಿಕ್ ಎಫೆಕ್ಟ್ ಅಂತ ನಾವು ಹೇಳ್ತೀವಿ.
ಕರ್ಮದ ಪ್ರಭಾವ ಅಂತ. ಈ ಜನ್ಮದಲ್ಲಿ ಅವನೇನು ಕರ್ಮ ಮಾಡಿರೋದಿಲ್ಲ, ಹುಟ್ತಾನೆ ಕುರುಡ. ಈ ಜನ್ಮದಲ್ಲಿ ಏನು ಅವ್ರು ಇನ್ನೊಬ್ಬರು ತೊಂದರೆ ಕೊಟ್ಟಿರೋದಿಲ್ಲ, ಹುಟ್ತಾನೆ ಹೆಳವ, ಪೋಲಿಯೋ ಪೀಡಿತ, ಮೆದುಳು ಬೆಳವಣಿಗೆ ಇರೋದಿಲ್ಲ, ಹಾರ್ಟ್ ಅಲ್ಲಿ ಹೋಲು. ಈ ತರ ಮಕ್ಕಳು ನರಳೋದನ್ನ ನೋಡಿ ಎಷ್ಟೋ ಜನ ತಂದೆ ತಾಯಿಗಳು ಸಫರ್ ಆಗ್ತಾರೆ. ಸೊ ಅವಾಗ ಹೇಳ್ತೀವಿ ನಾವು ಇದೇನ್ ಕರ್ಮ ಅಂತ. ಸೊ ಈ ತರ ಕಾರ್ಮಿಕ್ ರಿಲೇಟೆಡ್ ಸಮಸ್ಯೆಗಳನ್ನು ಕೂಡ ಒಂದು ಹಂತಕ್ಕೆ ಈ ಚಿಕಿತ್ಸಕ ವಿಧಾನದಿಂದ ನಾವು ಹೀಲ್ ಮಾಡಬಹುದು. ಗುರುಜಿ, ಇನ್ನೂ ಒಂದು ಕ್ಯಾಟಗರಿ ಇದೆ, ಇದು ನನ್ನ ಹಣೆ ಬರಹ, ನನ್ನ ಹಣೆಯಲ್ಲಿ ಬರ್ದಿದ್ದೆ ಹಿಂಗೆ, ನನ್ನ ಕರ್ಮದ ಫಲ ನಾನು ಅನುಭವಿಸ್ತಾ ಇದ್ದೀನಿ. ಕಷ್ಟಗಳೆಲ್ಲರಿಗೂ ಬರುತ್ತೆ, ಅದನ್ನ ಮೆಟ್ಟಿ ನಿಲ್ಲುವಂತಹ ಧೈರ್ಯ ಇಲ್ದವ್ರು ಹೇಳುವಂತಹ ಮಾತಿರಬಹುದು. ಅವ್ರಿಗೆಲ್ಲರಿಗೂ ಯಶಸ್ಸು ಅನ್ನೋದು ಬೇಕು, ಯಶಸ್ಸಿನ ಹಿಂದೆನೆ ಓಡ್ತಿರ್ತಾರೆ, ಬಟ್ ಅದು ಸಿಗ್ತಾ ಇರಲ್ಲ, ಹಪಹಪಿ ಅಂತೂ ಇದ್ದೇ ಇರುತ್ತೆ. ಈ ತರ ಒಂದು ಶಿಬಿರಗಳನ್ನ ಅಟೆಂಡ್ ಮಾಡಿ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದೆ ಅದಲ್ಲಿ ಯಶಸ್ಸು ಅವರಿಗೆ ಸಿಗಬಹುದಾ ಹೇಗೆ? ನಮ್ಮ ಈ ಶಿಬಿರದಲ್ಲಿ ಬರೀ ಹಿಂದಿನ ಜನ್ಮಕ್ಕೆ ಹೋಗೋದಷ್ಟೇ ಹೇಳ್ಕೊಡೋದಿಲ್ಲ, ಧ್ಯಾನದ ವಿಧಾನಗಳು, ಹೀಲಿಂಗ್ ಟೆಕ್ನಿಕ್ಸ್, ಮತ್ತೆ ಭವಿಷ್ಯವನ್ನ ಹೇಗೆ ನಾವು ಸೃಷ್ಟಿ ಮಾಡ್ಕೋಬಹುದು. ನಮ್ಮ ಭವಿಷ್ಯದ ಸೃಷ್ಟಿಯ ವಿಧಾತರು ನಾವೇ. ಆಗಲ್ಲ ಅಂದ್ರೆ ಆಗೋದಿಲ್ಲ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದ ಕೆಲಸ ಮುಂದೆ ಅಂತ ವಿಶ್ವೇಶ್ವರಯ್ಯನವರು ಹೇಳ್ತಾರೆ. ನಾವು ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ ಅಂತ, ಆ ಮನಸ್ಸು ಮಾಡುವ ಇಚ್ಛಾಶಕ್ತಿಯನ್ನ ವೃದ್ಧಿಸುವ ಕ್ರಿಯಾಶಕ್ತಿಯನ್ನ, ಜ್ಞಾನ ಶಕ್ತಿಯನ್ನ ವೃದ್ಧಿಸಿಕೊಳ್ತಕ್ಕಂಥ ವಿಧಾನಗಳನ್ನು ಶಿಬಿರದಲ್ಲಿ ಕಲಿಸಲಾಗ್ತದೆ. ಆ ತನ್ಮೂಲಕ ಅವನ ಒಂದು ಭವ್ಯ ಭವಿಷ್ಯವನ್ನ ಅವನೇ ರೂಪಿಸಿಕೊಳ್ಳಬಲ್ಲ. ನಮ್ಮ ಭವಿಷ್ಯವನ್ನ ಕೆಟ್ಟದಾಗಿ ರೂಪಿಸೋದಕ್ಕೆ ದೇವರು ಕಾರಣ ಅಲ್ಲ, ದೇವರೇನು ನಮ್ಮ ಶತ್ರು ಅಲ್ಲ. ನಾವು ಹಿಂಗಾಗ್ತದೆ ಹಂಗಾಗ್ತದೆ ಅಂತ ನಮ್ಮ ನಕಾರಾತ್ಮಕ ಭಾವದಿಂದ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತಿದ್ವಿ. ಈ ಗುಣಗಳನ್ನು ಹೋಗಿಸ್ಕೊಳ್ಳೋದಕ್ಕೆ ಮನಸ್ಸಿಗೆ ಒಂದಷ್ಟು ಮನುಷ್ಯನಿಗೆ ತರಬೇತಿ ಬೇಕಾಗ್ತದೆ. ಆ ತರಬೇತಿ ನಾವು ಹೇಳ್ಕೊಡ್ತೀವಿ. ಖಂಡಿತವಾಗ್ಲು. ಇನ್ನು ನೀವು ಈ ತರಬೇತಿಯನ್ನ ಪಡ್ಕೊಂಡಿದ್ದೀರಿ, ಗುರುಜಿಯವರ ಸಂಪರ್ಕದಲ್ಲಿದ್ದೀರಿ, ನಿಮಗಾದಂತಹ ಬದಲಾವಣೆಗಳೇನು, ನಿಮ್ಮ ಲೈಫಲ್ಲಿ ಅದು ಎಷ್ಟು ಚಮತ್ಕಾರವನ್ನ ಮಾಡಿದೆ ಅಂತ? ಅಂದ್ರೆ ಈ ವಿದ್ಯೆಯನ್ನ ನಾನು ಗುರುಗಳ ಒಂದು ದಿವ್ಯ ಕೃಪಾಶೀರ್ವಾದದಿಂದ ಕಲ್ತ್ಕೊಂಡಿದ್ದೀನಿ, ಶ್ರೀ ರಾಮಚಂದ್ರ ಗುರುಜಿಯವರಿಂದ. ಅಂದ್ರೆ ಈ ವಿದ್ಯೆ, ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಒಂದು ಹಲವಾರು ವರ್ಷಗಳ ಕಾಲ ನಾನು ವರ್ಕ್ ಮಾಡಿ, ನಂತರ ಈ ವಿದ್ಯೆ ಬಗ್ಗೆ ನನಗೆ ಒಲವು ಬಂದಾಗ ಗುರುಗಳ ಸಾನ್ನಿಧ್ಯಕ್ಕೆ ಹೋದಾಗ, ಅಂದ್ರೆ ಇಲ್ಲಿ ನಾನು ಈ ವಿದ್ಯೆಯಿಂದ ನನ್ನಲ್ಲಿ ಫಸ್ಟ್ ಕೆಲವೊಂದು ನನ್ನಲ್ಲಿದ್ದಂತಹ ಗೊಂದಲಗಳು, ಸಮಸ್ಯೆಗಳು ನಾನು ನಿವಾರಣೆ ಮಾಡಿಕೊಂಡೆ. ನಂತರ ಈ ವಿದ್ಯೆಯಿಂದ ಏನನ್ನು ಬೇಕಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನ್ಗೆ ಗೊತ್ತಾಯ್ತು. ಅಂದ್ರೆ ನನ್ನ ಬದುಕಿನಲ್ಲಿ ನನ್ನ ಏನಿತ್ತು ಅದೆಲ್ಲವನ್ನ ನಾನು ಪಡ್ಕೊಳ್ತಾ ಹೋಗಿದೆ. ಅಂದ್ರೆ ಸೋಷಿಯಲ್ ಸ್ಟೇಟಸ್ ಇರ್ಬೋದು ಅಥವಾ ನನಗೆ ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು, ಎಲ್ಲವೂ ಸಿಗ್ತಾ ಹೋಗುತ್ತೆ. ಆಮೇಲೆ ನನ್ನ ಸುತ್ತಮುತ್ತಲು ಇದ್ದಂತ ಜನರಿಗೆ ನಾನು ಮೋಟಿವೇಶನ್ ಮಾಡಿದಾಗ ಅವರಲ್ಲೂ ಕೂಡ ಪರಿವರ್ತನೆಯನ್ನ ನಾನು ಗಮನಿಸಿದೆ. ಅಂದ್ರೆ ಈ ವಿದ್ಯೆಗೆ ಆ ಶಕ್ತಿ ಇದೆ. ಒಬ್ಬ ವ್ಯಕ್ತಿಯ ಮನಸ್ಸಿಗೆ ಪ್ರೋತ್ಸಾಹ ನೀಡಿದಾಗ ಆ ವ್ಯಕ್ತಿ ಬದುಕಿನಲ್ಲಿ ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗಿ ನಿಂತಿರ್ತಾನೆ, ಅವನಿಗೆ ಪುಷ್ ಕೊಡ್ಬೇಕಾದ್ರೆ ಯಾರಾದ್ರೂ ಯಾರು ಬೇಕು ಅವ್ರಿಗೆ ಗೈಡ್ ಮಾಡ್ಲಿಕ್ಕೆ. ಅಂದ್ರೆ ಗುರುಜಿ ಹೇಳ್ತಾರೆ, ಬದುಕಿನಲ್ಲಿ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಅವಾಗ ಅವನು ಸರಿಯಾದ ಒಂದು ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಅಂದ್ರೆ ಈ ಮಾರ್ಗದರ್ಶನ ಪಡ್ಕೊಳ್ಬೇಕಾಗಿದ್ದಂತವ್ರಿಗೆ ಈ ಗುರುವಿನ ಸಾನ್ನಿಧ್ಯಕ್ಕೆ ಬಂದಾಗ ಅವ್ರ ಬದುಕಿನಲ್ಲಿ ಒಂದು ಹೊಸ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇದೆ. ಈಗ ನಾನೇನು ಪರಿವರ್ತನೆ ಪಡ್ಕೊಂಡಿದ್ದೀನಿ, ಸಹಾಯ ಪಡ್ಕೊಂಡು ನನ್ನ ಬದುಕಿನಲ್ಲಿ ನಾನು ಚೇಂಜಸ್ ನೋಡಿದ್ದೀನಿ. ಈ ವಿದ್ಯೆ ಕಲ್ತ್ಕೊಳ್ಳಿಕ್ಕೆ ಇದೊಂದು ಸದಾವಕಾಶ ಇರುತ್ತೆ. ಬಂದು ಗುರುವಿನ ಮಾರ್ಗದರ್ಶನ ಪಡ್ಕೊಂಡಾಗ ಅವರು ಕೂಡ ಅದರ ಸತ್ಪ್ರಯೋಜನವನ್ನು ಪಡೆದುಕೊಳ್ಳಿ ಅನ್ನೋದು ನನ್ನ ಅಭಿಲಾಷೆ. ಇನ್ನು ಶಿಬಿರದ ವಿಷಯಕ್ಕೆ ಬರೋದಾದ್ರೆ, ಕೆಲವರು ನಮ್ಮ ಕಾರ್ಯಕ್ರಮ ನೋಡ್ತಿದ್ದವರು ಮಹಿಳೆಯರು ಅನ್ಕೋತಾರೆ, ನಾವು ಪಾರ್ಟಿಸಿಪೇಟ್ ಮಾಡಬಹುದಾ, ನಮಗೂ ಈ ಅವಕಾಶ ಇದೆಯಾ ಅಂತ. ಇನ್ನು ಕೆಲವರು ಇದಕ್ಕೇನಾದ್ರು ವಯಸ್ಸಿನ ಲಿಮಿಟ್ ಇದೆಯಾ, ನಾವೇನು ಕಲ್ತ್ಕೊಳಕ್ಕಾಗತ್ತಾ ಇಲ್ವಾ ಅಂತ ಏನ್ ಹೇಳ್ತೀರಿ? ಅಂದ್ರೆ ಇದಕ್ಕೆ ಕಲೀಲಿಕ್ಕೆ ಆಸಕ್ತಿ ಇರ್ತಕ್ಕಂಥವ್ರು 18 ವರ್ಷದ ವಯೋಮಾನದಿಂದ 60 ವರ್ಷದವರೆಗೆ ಇರತಕ್ಕಂಥ ಎಲ್ಲರೂ ಕೂಡ, ಮಹಿಳೆಯರು ಇರ್ಬೋದು, ಮತ್ತೆ ಡಾಕ್ಟರ್ಸ್, ಇಂಜಿನಿಯರ್ಸ್, ಆಲ್ಟರ್ನೇಟಿವ್ ಹೀಲರ್ಸ್, ಥೆರಪಿಸ್ಟ್, ರೇಖಿ ಹೀಲರ್ಸ್, ಎಲ್ಲರೂ ಕೂಡ ಇದನ್ನು ಕಲ್ತ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದ್ರೆ ಅವ್ರದೇ ಆದ ಒಂದು ವೃತ್ತಿಯಲ್ಲಿ ಇನ್ನು ಇದರಿಂದ ಏಳಿಗೆ ಆಗ್ಲಿಕ್ಕೆ, ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಫಸ್ಟ್ ಸೆಲ್ಫ್ ಹೆಲ್ಪ್ ಮಾಡ್ಕೊಂಡು ನಂತರ ಸುತ್ತಮುತ್ತಲ ಪರಿಸರದಲ್ಲಿ ಇರ್ತಕ್ಕಂಥವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವನು ಪರ್ಟಿಕ್ಯುಲರ್ ಹೌಸ್ ವೈಫ್ ಅಂದ್ರೆ ಅವರು ಮಾನಸಿಕ ಸ್ಥಿತಿಯನ್ನ ಇನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಮನೆಯಲ್ಲಿ ಒಂದು ಹೆಣ್ಮಗಳು ಸ್ಟ್ರಾಂಗ್ ಆದ್ರೆ ತನ್ನ ಕುಟುಂಬವನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಖಂಡಿತವಾಗ್ಲೂ ಕೂಡ ಮಹಿಳೆಯರು ಕೂಡ ಬಂದು ಭಾಗವಹಿಸಿ ಅದರ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಅಂದ್ರೆ ಇದ್ರ ಬರೀ ಫಾಸ್ಟ್ ಲೈಫ್ ಅಷ್ಟೇ ಅಲ್ಲ, ಧ್ಯಾನದಿಂದ ಮತ್ತೆ ನನ್ನ ಜೀವನ ಶೈಲಿಯಲ್ಲಿ ಈಗ ಥೆರಪಿಸ್ಟ್ ಟ್ರೈನಿಂಗ್ ಕೋರ್ಸ್ ಕಲ್ತ್ಕೊಂಡ್ಮೇಲೆ ಅವ್ರ ಬದುಕಿನಲ್ಲಿ ಹೇಗೆ ನನ್ನ ಲೈಫ್ ಅನ್ನು ಖುಷಿಯಿಂದ ಇಡ್ಲಿಕ್ಕೆ, ಸಿಂಪ್ಲಿಫೈಡ್ ಆಗ್ಲಿಕ್ಕೆ, ಬದುಕಿನ ಜೀವನ ಶೈಲಿಯಲ್ಲಿ ಒಂದು ಹೊಸ ರೀತಿಯನ್ನ ಇಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಆ ರೀತಿಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ವಿ ಕ್ಯಾನ್ ಲೀಡ್ ಎ ಹ್ಯಾಪಿ ಅಂಡ್ ಎ ಪೀಸ್ಫುಲ್ ಲೈಫ್. ಓಕೆ, ಇವತ್ತು ಗುರುಜಿ ಸಮಸ್ಯೆ ಅಂದ್ರೆ ಮೇಯ್ನ್ ಆಗಿ ಕೇಳ್ತಾರೆ, ಮನಃಶಾಂತಿ ಇಲ್ಲ ಅಂತಾರೆ,
ಫಿನಾನ್ಷಿಯಲ್ ಸಮಸ್ಯೆ ಅಂತ ಹೇಳ್ತಾರೆ. ಈ ಎರಡು ಮೇಜರ್ ಆಗಿ ಇವತ್ತು ಎಲ್ಲಾ ಕಡೆ ತಾಂಡವಾಡ್ತಿದೆ ಅಂತಾನೆ ಹೇಳಬಹುದು. ಈ ಒಂದು ಶಿಬಿರದಲ್ಲಿ ಏನಪ್ಪಾ ಕಲ್ಸ್ಕೊಡ್ತಾರೆ ಅಂತಾನು ಕೇಳ್ತಾರೆ. ಇನ್ನು ಫಿನಾನ್ಷಿಯಲ್ ಸಮಸ್ಯೆ ಇದ್ದವರು ಅಯ್ಯೋ ನನ್ನ ಕರ್ಮ ನಾನು ಅನುಭವಿಸ್ತಾ ಇದ್ದೀನಿ, ನನ್ನ ಈ ಜನ್ಮದಲ್ಲೂ ಹಿಂಗೆ ಜೀವನ ಮಾಡಬೇಕು ಅನ್ನೋದೇ ನನ್ನ ಹಣೆಯಲ್ಲಿ ಬರ್ದಿದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಶಿಬಿರದಲ್ಲಿ ಏನಾದ್ರೂ ಪೂರ್ವ ಜನ್ಮದ ಏನಾದ್ರೂ ಒಂದು ಅಂಶ ಇರುತ್ತಾ ಇಲ್ಲಿ ಏನಾದ್ರೂ ಫೈನಾನ್ಷಿಯಲ್ ಸಮಸ್ಯೆ ಆಗಿರೋದಕ್ಕೆ ಅಂತ? ಎಷ್ಟೋ ಸಾರಿ ಅದು ನಮ್ಗೆ ಕಂಡು ಬಂದಿದೆ ನಮ್ಮ ಚಿಕಿತ್ಸೆ ಸಮಯದಲ್ಲಿ. ಇವತ್ತಿನ ಎಲ್ಲ ಸೋಲುಗಳಿಗೆ, ಹತಾಶೆಗಳಿಗೆ, ದುರಂತಗಳಿಗೆ, ಟ್ರಾಜಿಡೀಸ್ಗೆ ಒಂದಷ್ಟು, ನಾನು ಎಲ್ಲವನ್ನೂ ಹೇಳೋದಿಲ್ಲ, ಒಂದಷ್ಟು ಕಾರಣೀಭೂತವಾದಂತ ಒಂದು ರೂಟ್ಸ್ ನಮಗೆ ಪೂರ್ವಜನ್ಮದಲ್ಲಿ ಸಿಗ್ತವೆ. ಸೊ ಈ ರಿಪೀಟೆಡ್ ಪ್ಯಾಟರ್ನ್ಸ್, ಪದೇ ಪದೇ ಸೋಲೋದು, ಪದೇ ಪದೇ ಅವಮಾನಕ್ಕೊಳಗಾಗೋದು, ಪದೇ ಪದೇ ಕೇಸ್ಗಳನ್ನ ಹಾಕಿಸ್ಕೊಳ್ಳೋದು, ಸಮಸ್ಯೆಗಳಲ್ಲಿ ಸಿಗಾಕೊಳ್ಳೋದು. ಸೊ ಈ ತರ ವ್ಯಕ್ತಿಗಳು ಹಿಂದೆನೂ ಕೂಡ ಈ ತರ ಒಂದು ಸಮಸ್ಯೆಗಳನ್ನು ಎದುರಿಸಿರ್ತಾರೆ. ಆ ಪ್ಯಾಟರ್ನ್ಸ್ ಸರಿ ಮಾಡಿದ್ರೆ, ಓಲ್ಡ್ ಪ್ಯಾಟರ್ನ್ಸ್ ಅನ್ನ, ಈಗ ಹೊಸದಾಗಿ ಒಂದು ಒಳ್ಳೆಯ ಪ್ರೋಗ್ರೆಸ್ ಆಗತ್ತೆ ಈ ಲೈಫ್ ಅಲ್ಲಿ. ಪ್ರವೃತ್ತಿಯಾಗಿ ಇದನ್ನ ಸ್ವೀಕಾರ ಮಾಡಬೇಕು ಅಂತಾನು ಕೆಲವರು ಇರ್ತಾರೆ. ಇನ್ನು ವೃತ್ತಿಯಾಗಿ ಕೂಡ ಇದನ್ನ ಮುಂದುವರಿಸಬಹುದಾ? ಆ ಚಾನ್ಸಸ್ ಇದೆಯಾ? ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ಎಕ್ಸ್ಪರ್ಟ್ ಆಗಬಹುದಾ ಈ ಶಿಬಿರಗಳ ಮೂಲಕ? ಖಂಡಿತ ಇದೆ. ಯಾಕೆಂದ್ರೆ ಈಗ ಬೇರೆ ಆಲ್ಟರ್ನೇಟಿವ್ ಹೀಲರ್ಸ್ ಇರಬಹುದು, ಅವರೆಲ್ಲರೂ ಕೂಡ ಈಗ ಅದರದೇ ಅವರೇ ವೃತ್ತಿ ಹೀಲಿಂಗ್ ಮಾಡ್ತಾ ಇರ್ತಾರೆ. ಇದನ್ನ ಕಲ್ತ್ಕೊಂಡಂತ ಸಂದರ್ಭದಲ್ಲಿ ಇದು ಅದಕ್ಕೆ ತುಂಬಾ ಅವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಕೆಲವೊಂದು ಸೀಮಿತ ಸಮಸ್ಯೆಗಳಿಗೆ ಮಾತ್ರ ಅವರು ಕಲ್ತಿರ್ತಕ್ಕಂಥ ಒಂದು ಹೀಲಿಂಗ್ ಅಲ್ಲಿ ಮಾಡ್ತಾ ಇದ್ದಾಗ ಇದು ಮನಸ್ಸಿನ ಎಲ್ಲ ಸಮಸ್ಯೆಗಳಿಗೆ ಹೀಲ್ ಮಾಡ್ಲಿಕ್ಕೆ ಇದನ್ನ ಸಾಧ್ಯವಾಗುತ್ತೆ. ಅಂದ್ರೆ ಮನೋ ಸಮಸ್ಯೆಗಳನ್ನ ಅಂದ್ರೆ ಅದು ಮಾಡ್ಕೊಂಡಾಗ ಆ ವ್ಯಕ್ತಿ ಎಲ್ಲಾ ರೀತಿಯ ಸಮಸ್ಯೆಗಳು, ಅಂದ್ರೆ ಅದು ಸ್ಟ್ರೆಸ್, ಡಿಪ್ರೆಷನ್ಸ್ ಇರ್ಬೋದು, ಫಿಯರ್ಸ್, ಫೋಬಿಯಾಸ್, ಅಥವಾ ನೆಗೆಟಿವ್ ಥಿಂಕಿಂಗ್ ಇರ್ಬೋದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು, ಇದೆಲ್ಲವನ್ನ ಹೀಲ್ ಮಾಡ್ಲಿಕ್ಕೆ ಈ ಹಿಪ್ನೋಥೆರಪಿ, ಪಾಸ್ಟ್ ಲೈಫ್ ಥೆರಪಿ, ರೆಗ್ರೆಷನ್ ಥೆರಪಿಯಲ್ಲಿ ಸಹಾಯ ಆಗ್ತಾ ಹೋಗುತ್ತೆ. ಅಂದ್ರೆ ಇದರಿಂದ ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಓಕೆ ಗುರುಜಿ, ಈಗ ಒಂದು ಭಯನೇ ಇರ್ಬೋದು. ಈಗ ಒಬ್ಬ ವ್ಯಕ್ತಿಗೆ 30 ವರ್ಷ ಅಂತ ಹೇಳಿದ್ರೆ ಅದು 20 ವರ್ಷದ ಭಯ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿಗೆ ಏನೋ ಒಂದು ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅದಕ್ಕೊಂದು ಥೈರಾಯ್ಡ್ ಇರ್ಬೋದು, ಅಥವಾ PCOD, ಈ ತರದ ಮಹಿಳೆಯರ ಸಮಸ್ಯೆಗಳು ಅದೊಂದು 8-10 ವರ್ಷದಿರಬಹುದು. ಇಂತಹ ಸಮಸ್ಯೆಗಳು ದೀರ್ಘಕಾಲ ಆಗಿರೋದ್ರಿಂದ ಈ 16 ದಿವಸಗಳ ಶಿಬಿರಗಳಲ್ಲಿ ಅದನ್ನ ಹೇಗೆ ಹೋಗಲಾಡಿಸೋದಕ್ಕೆ ಸಾಧ್ಯ? ಅವ್ರ ಅದರಿಂದ ಆ ಶಾರ್ಟ್ ಪೀರಿಯಡ್ ಅಲ್ಲಿ ಅವ್ರ ಅದರಿಂದ ಹೇಗೆ ಔಟ್ಕಮ್ ಆಗಕ್ಕೆ ಸಾಧ್ಯ ಅಂತ? ನಾವು ಶಾರ್ಟ್ ಪೀರಿಯಡ್ ಅಲ್ಲಿ ನೀವು ಈ ಸಮಸ್ಯೆಗಳಿಂದ ಹೊರಬರಬಹುದು ಅಂತ ಹೇಳೋದಿಲ್ಲ. ನಾವು ಈ ಸಮಸ್ಯೆ, ಈ ಒಂದು ಸೈನ್ಸ್ ಅನ್ನು, ವಿಜ್ಞಾನವನ್ನು ನೀವು ಕಲ್ತ್ಕೊಂಡ್ರೆ ಇಟ್ ಕ್ಯಾನ್ ಹೆಲ್ಪ್ ಯು ಲೈಫ್ ಲಾಂಗ್ ಅಂತ, ಅಂಡ್ ಆಲ್ಸೋ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಅಂತ. 16 ದಿವಸದಲ್ಲಿ ಅವ್ರ ಥೈರಾಯ್ಡ್ ಸಮಸ್ಯೆಯಿಂದ ಹೊರಬರೋದು ಅದು ಸುಳ್ಳು. ಅದು ಆತರ ಆಶ್ವಾಸನೆ ಮಾಡೋದಿಲ್ಲ ನಾವು. ಖಂಡಿತ ಆ ವಿಧಾನಗಳನ್ನ ಡಯಾಬಿಟಿಸ್ ಅಂತಾನೆ ಒಬ್ರು ಫೋನ್ ಮಾಡಿದ್ರು. ಈ ತರದ್ ಮೆಡಿಕಲಿ ಪ್ರೂವ್ಡ್ ಕೆಲವೊಂದು ಪ್ರಾಬ್ಲಮ್ಸ್ ಅದು 16 ದಿವಸದಲ್ಲಿ ವಾಸಿ ಆಗಲ್ಲ. ಅದಕ್ಕೆ ಔಷಧಿ ತಗೊಳ್ಬೇಕಾ. ಔಷಧಿಯ ಜೊತೆಗೆ ಸೊ ಈ ಪರ್ಯಾಯ ವಿಧಾನಗಳನ್ನ ಬಳಸಿದಾಗ ಹೀಲಿಂಗ್ ಬೇಗ ಆಗ್ತದೆ, ಗುಣ ಬೇಗ ಆಗ್ತದೆ, ರಿಸಲ್ಟ್ಸ್ ಅನ್ನ ನೋಡಬಹುದು ಅವರು. ಓಕೆ, 2 ಕೈ ಸೇರಿದ್ರೇನೆ ಚಪ್ಪಾಳೆ. ಈಗ ಥೆರಪಿಸ್ಟು ಒಂದು ಹಣ ಕೊಟ್ಟು ಅಥವಾ ಈ ತರ ಶಿಬಿರ ತಮ್ಮ ಒಂದು ಕಮಿಟ್ಮೆಂಟ್ ಅಲ್ಲಿ ಬರ್ತಾರೆ, ಶಿಬಿರವನ್ನ ಅಟೆಂಡ್ ಮಾಡ್ತಾರೆ, ಶಿಬಿರದಲ್ಲಿ ಏನ್ ಹೇಳ್ಕೊಡ್ತಾರೆ ಎಲ್ಲವನ್ನ ಕಲ್ತ್ಕೊಳ್ತಾರೆ. ಬಟ್ ಅಲ್ಲಿಗಷ್ಟೇ ಸೀಮಿತ ಆಗಬಾರ್ದು. ಅದು ಥ್ರೂ ಔಟ್ ಲೈಫ್ ಅಲ್ಲಿ ಪ್ರಾಕ್ಟೀಸ್ ಅಲ್ಲಿ ಇರಬೇಕಾಗುತ್ತೆ. ಬಟ್ ಅದನ್ನ ಎಷ್ಟೋ ಸಂದರ್ಭದಲ್ಲಿ ಮಾಡೋಕ್ಕಾಗಲ್ಲ. ಒಂದು ಜಿಮ್ಗೆ ಹೋಗ್ತೀವಿ ಅಂದ್ರೆ 4 ದಿವಸ ಹೋಗ್ತಾರೆ, 5ನೇ ದಿವಸಕ್ಕೆ ಹೋಗಕ್ಕಾಗಲ್ಲ. ಬಟ್ ನಾ ಆಗ್ಲೇ ಹೇಳ್ದಂಗೆ 2 ಕೈ ಸೇರಿದ್ರೆ ಚಪ್ಪಾಳೆ. ಅದು ಥ್ರೂ ಔಟ್ ಪ್ರಾಕ್ಟೀಸ್ ಅಲ್ಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಶಿಬಿರಾರ್ಥಿಗಳ ಒಂದು ಪ್ರತಿಜ್ಞೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಹೇಳ್ತೀರಿ? ಅಂದ್ರೆ ಅವರಿಗೆ ಸರಿಯಾದ ಒಂದು ಮೋಟಿವೇಶನ್ ಬೇಕಾಗಿರುತ್ತೆ. ಆ ಮೋಟಿವೇಶನ್ ಅನ್ನ ಗುರುಗಳು ಆ ಶಿಬಿರದಲ್ಲಿ ಮಾಡ್ತಾರೆ. ಬಟ್ ಈ ಶಿಬಿರ ಮುಗಿಯೋದಷ್ಟಕ್ಕೆ ನಾವು ಸ್ಟಾಪ್ ಮಾಡೋದಿಲ್ಲ. ಅವರಿಗೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಅವರು ಖುದ್ದು ಸಂಸ್ಥೆಗೆ ಬಂದು ಅವರ ಒಂದು ಡೌಟ್ಸ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಮತ್ತೆ ಅವರು ಏನಾದ್ರೂ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋದಾದ್ರೆ ಹೇಗೆ ಅದನ್ನ ತಿಳಿಸ್ತಾ ಹೋಗ್ತೀವಿ. ಮತ್ತೆ ವೈಯಕ್ತಿಕವಾಗಿ ಅವರು ಕೂಡ ಅವ್ರ ಜೀವನ ಶೈಲಿಯನ್ನು ಪರಿವರ್ತನೆ ಮಾಡ್ಕೊಳ್ಳೋದು ಜೊತೆಗೆ ಅವರು ಏನು ಸಮಸ್ಯೆ ಬೇರೆಯವರಿಗೆ ರಿಲೇಟೆಡ್ ಆಗಿ ಹೀಲ್ ಮಾಡಬೇಕಿದೆ ಅದಕ್ಕೂ ರಿಲೇಟೆಡ್ ಆಗಿ ನಾವು ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ. ಅಂದ್ರೆ ಇದು ನಿರಂತರವಾಗಿ ನಮ್ಮ ಸಂಸ್ಥೆಯಿಂದ ಮಾರ್ಗದರ್ಶನ ನಡೀತಾ ಹೋಗುತ್ತೆ. ಬರೀ ಟ್ರೈನಿಂಗ್ ಮಾಡಿ ನಾವು ಮಾಡೋದಷ್ಟಕ್ಕೆ ಸೀಮಿತವಾಗಿರೋದಿಲ್ಲ. ಯಾಕೆಂದ್ರೆ ವ್ಯಕ್ತಿಗೆ ಪರ್ಸನಲ್ ಆಗಿ ಕೂಡ ಸಾಲ್ವ್ ಆಗಬೇಕು. ಮತ್ತೆ ಈ ವಿದ್ಯೆಯ ಪರಿಪೂರ್ಣ ಸಹಾಯ ತನ್ನ ಕುಟುಂಬಕ್ಕೆ, ತನಗೆ, ಬೇರೆಯವ್ರಿಗೆ ಹೀಲ್ ಮಾಡ್ಲಿಕ್ಕೆ, ಬಳಕೆ ಮಾಡ್ಕೊಳ್ಳಿಕ್ಕೆ ನಾವು ಗೈಡ್ ಮಾಡ್ತೀವಿ. ಓಕೆ, ಲೈಫ್ ಅಲ್ಲಿ ಏನೋ ಪವಾಡಗಳಾಗುತ್ತೆ ಅಥವಾ ಮಿರಾಕಲ್ಸ್ ಆಗುತ್ತೆ, ಆಗಬೇಕು ಅಂದ್ರೆ ನೀವು ಹೇಳಿದಾಗೆ ಒಂದು ಪ್ರಾಕ್ಟೀಸ್ ಬೇಕಾಗುತ್ತೆ. ಈಗ ಎಷ್ಟೋ ಸಂದರ್ಭದಲ್ಲಿ ಸಮಸ್ಯೆಗಳಲ್ಲೇ ಇರ್ತಾರೆ. ನನ್ನ ಲೈಫಲ್ಲೂ ಮುಂದೊಂದು ದಿವಸ ಒಳ್ಳೇದಾಗಬಹುದು, ಮುಂದೊಂದು ದಿವಸ ಏನೋ ಬದಲಾವಣೆಗಳನ್ನ ಕಾಣಬಹುದು ಅಂತ ಪ್ರಯತ್ನನ ಬಿಟ್ಟು ಅಲ್ಲೇ ಸ್ಟ್ರಕ್ ಆಗಿರ್ತಾರೆ. ಲೈಫಲ್ಲಿ ಆಶಾ ಭಾವನೆ ಇಟ್ಕೊಳ್ಳೋದು ಬಹಳ ಒಳ್ಳೇದು. ಅದ್ರ ಜೊತೆಗೆ ಪ್ರಾಮಾಣಿಕ ಪ್ರಯತ್ನ ಅಂತ ಇದೆಯಲ್ಲ, ಎಫರ್ಟ್ ಅಂತ, ಅದು ಯಾರೆಲ್ಲ ಇರೋದಿಲ್ಲ ಅವ್ರೇನು ಯಶಸ್ಸು ಕಾಣಕ್ಕಾಗೋದಿಲ್ಲ. ಬರೀ ಒಂದು ಡಿಸೈರ್, ಒಂದು ಆಸೆ ಅಷ್ಟೇ ಸಾಕಾಗೋದಿಲ್ಲ. ಆಸೆಗೆ ತಕ್ಕ ಹಾಗೆ ನಾನು ಅದನ್ನ ಸಾಧಿಸ್ತೀನಿ ಅನ್ನುವ ಮನೋಬಲ ಇಟ್ಕೋಬೇಕು, ಆ ಛಲ ಇಟ್ಕೊಳ್ಬೇಕು, ಆ ಒಂದು ಭಾವನೆ ಇಟ್ಕೊಳ್ಬೇಕು.
ಸ್ವಾಭಾವಿಕ. ಯಶಸ್ಸಿಗಾಗಿ ಹಪಹಪ್ಪಿ ನಡೀತಾನೆ ಇದೆ ಗುರುಜಿ. ಸೇಮ್ ಟೈಮ್ ಈ ಯಶಸ್ಸು ಅನ್ನೋದು ಯಾರಿಗೆ ಸಿಕ್ಕಿಲ್ಲ ಅಂತ ಭಾವಿಸ್ತಾರೆ, ಅದೆಲ್ಲವೂ ಕೂಡ ಪಾಸ್ಟ್ ಲೈಫಿಗೆ ಸಂಬಂಧಪಟ್ಟಿದೆ ಅಂತಾನ? ಖಂಡಿತ ಅಲ್ಲ. ಈಗ ನಮ್ಮ ಎಲ್ಲ ಸಮಸ್ಯೆಗಳ ಮೂಲ ಪಾಸ್ಟ್ ಲೈಫ್ ಅಂತ ಹೇಳಿದ್ರೆ ದಡ್ತನ ಅದು. ಒಂದಷ್ಟು ಸಮಸ್ಯೆಗಳ ಮೂಲ ನಮ್ಮ ಗತ ಜನ್ಮದಲ್ಲಿ ಇರ್ತವೆ. ಅಂತಹ ಸಮಸ್ಯೆಗಳನ್ನ ಬೇರು ಸಹಿತ ಕಿತ್ತು ಹಾಕಿದಾಗ ನಮ್ಮ ಪ್ರೋಗ್ರೆಸ್ ಜಾಸ್ತಿ ಆಗ್ತದೆ. ಈಗ ಒಂದು ವೈರ್ಗೆ 100 ಗಂಟೆ ಹಾಕಿ ಅದರ ಎಲೆಕ್ಟ್ರಿಸಿಟಿ ಔಟ್ಕಮ್ ಕಮ್ಮಿ ಇರ್ತದೆ. ಆ 1 ಗಂಟು ಬಿಚ್ಚುತ್ತಾ ಇದ್ದ ಹಾಗೆ ಅದರ ಎಲೆಕ್ಟ್ರಿಸಿಟಿ ಹರಿವು ಫ್ಲೋ ಜಾಸ್ತಿ ಆಗ್ತದೆ. ಇದು ಹಾಗೇನೆ ಎಲ್ಲೋ ಒಂದ್ ಕಡೆ ನಾವು ಬ್ಲಾಕೇಜ್ ಇಂದ ನಾವು ಎಷ್ಟೇ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಕೂಡ ಆ ಫೈನಾನ್ಷಿಯಲಿ ನಾವು ಗೋಲ್ಸ್ ಅನ್ನು ರೀಚ್ ಆಗಕ್ಕಾಗೋದಿಲ್ಲ. ಮನೆಯಲ್ಲಿ ಉತ್ತಮ ಬಾಂಧವ್ಯ ಇರುವುದಿಲ್ಲ. ಪೂಜೆ ಮಾಡ್ತಿರ್ತಾರೆ, ಎಲ್ಲಾ ದೇವತೆಗಳು ಮನೆಯಲ್ಲೇ ಇರ್ತಾರೆ, ಆದ್ರೆ ಮನಃಶಾಂತಿ ಇರೋದಿಲ್ಲ. ಅಂದ್ರೆ ಪ್ರಾಕ್ಟೀಸ್ ಅಲ್ಲಿ ಎಲ್ಲೋ ಲೋಪದೋಷ ಇದೆ ಅಂತ ನಾವು ಅಂದ್ಕೋಬೇಕಾಗುತ್ತೆ. ಸರಿಯಾದ ಮಾರ್ಗದರ್ಶನ, ಸರಿಯಾದ ಅಭ್ಯಾಸ ಸರಿಯಾದ ಫಲಿತಾಂಶವನ್ನೇ ಕೊಡ್ತದೆ ಅಂತ ನಾನು ಅದರಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಓಕೆ, ಇನ್ನು ಕಡೆಯದಾಗಿ ಶಿಬಿರದ ಕುರಿತಂತೆ ಹೇಳೋದಾದ್ರೆ ಏನಂತ ಹೇಳ್ತೀವಿ? ಅಂದ್ರೆ ಈ ಶಿಬಿರಕ್ಕೆ ಭಾಗವಹಿಸಿದಂತ ವ್ಯಕ್ತಿಯಲ್ಲಿ ನಾನು ಖಂಡಿತವಾಗಿ ಹೇಳ್ಬೋದಾದ್ರೆ ಆತನ ಜೀವನ ಶೈಲಿ ಖಂಡಿತವಾಗಿ ಚೇಂಜ್ ಆಗುತ್ತೆ. ಲೈಫ್ ಸ್ಟೈಲ್ ಚೇಂಜ್ ಆದಾಗ ಖಂಡಿತ ಅವನಲ್ಲಿ ಪರಿವರ್ತನೆ ಆಗೇ ಆಗುತ್ತೆ. ಯಾಕಂದ್ರೆ ಪರಿವರ್ತನೆ ಅಂದ್ರೆ ಅವನು ನೋಡತಕ್ಕಂತಹ ದೃಷ್ಟಿಕೋನದಲ್ಲಿ ಹೊಸತನ ಇರುತ್ತೆ. ಈಗ ಸುತ್ತಮುತ್ತಲು ಇರತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಹಾಗೆ ಇರ್ತಾರೆ. ನನ್ನ ದೃಷ್ಟಿಕೋನದಲ್ಲಿ ಚೇಂಜ್ ಆಗಿದೆ. ಯಾವ ತರ ಅಂದ್ರೆ ನನಗೆ ಏನ್ ಬೇಕಾಗಿತ್ತೋ ಅದನ್ನ ನಾನೀಗ ನಾನು ಬೇರೆಯವರಿಂದ ನಿರೀಕ್ಷಿಸ್ತಾನ ನಾನು ಅದನ್ನ ಪಡ್ಕೊಳ್ತಾ ಇದ್ದೀನಿ. ಪಡ್ಕೊಳ್ಳೋದು ಹೇಗೆ ಅನ್ನೋದು ಈ ವಿಜ್ಞಾನದಿಂದ ಗುರುಗಳಿಂದ ತಿಳ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲವನ್ನೂ ನಾನೇ ಹೀಲ್ ಮಾಡಿಕೊಂಡು ಅದನ್ನ ನಾನೇ ಪರಿಹಾರ ಕಂಡುಕೊಳ್ಳಿಕ್ಕೆ ಈ ಶಿಬಿರ ಖಂಡಿತವಾಗಿಯೂ ಸಹಕಾರಿಯಾಗುತ್ತೆ. ಖಂಡಿತ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುರುಜಿ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರಿ, ಧನ್ಯವಾದ ನಿಮಗೆ. ಸೊ ಹಾಗೇನೆ ಶಿಬಿರದ ಮಹತ್ವವನ್ನ ತಿಳಿಸ್ಕೊಟ್ರಿ, ಧನ್ಯವಾದ ನಿಮಗೆ. ಸೊ ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮವನ್ನ ನೆಮ್ಮದಿ ಅನ್ನೋದು ಬೇಕು, ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗೋದು ಬೇಕು, ಏನೋ ಒಂದು ಯಶಸ್ಸು ಅನ್ನೋದು ಬೇಕೇ ಆಗಿರುತ್ತೆ. ಆದ್ರೆ ಪರಿವರ್ತನೆ ಅನ್ನೋದು ಜಗದ ನಿಯಮ. ನಾವು ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗಿದೀವಿ, ಆ ಸ್ಟ್ರಕ್ ಆಗಿರೋದ್ರಿಂದ ಹೊರಗಡೆ ಬರಬೇಕಾಗುತ್ತೆ. ಅದಕ್ಕೆ ನಾವು ಹಪಹಪಿಯನ್ನ ಮಾಡ್ತಿರ್ತೀವಿ, ಎಲ್ಲೋ ಕಷ್ಟ ಪಡ್ತಾ ಇರ್ತೀವಿ. ಆ ಕಷ್ಟದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಇಷ್ಟು ತನಕ ಲಭ್ಯವಿದ್ದಂತಹ ಸಂಖ್ಯೆಗಳಿಗೆ ಕರೆ ಮಾಡಿ ನೇರವಾಗಿ ಭೇಟಿಯಾಗಿ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯ ಸಂಪೂರ್ಣ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.